ಅದರಲ್ಲಿ ನಾದ ಮಂಗಳೂರಿನ ದಾದ ಅಂತ ಇತ್ತು. ಬೇರೆ ಬೇರೆ ಥರದ ವಿಮರ್ಶೆಗಳು ಬಂದಿವೆ ನೀವು ಹೇಳಿದ ಹಾಗೆ. ನಾನು ಪ್ರಾರಂಭ ಮಾಡಿದ್ದು ಸ್ತ್ರೀ ಪಾತ್ರದ ಮೂಲಕವೇ. ನನ್ನ ಮೇಷ್ಟ್ ಅಂತ ತಂಟಾಟ ಮಾಡಿದರು, ನನಗೆ ಮೇಕಪ್ ಮಾಡಿದವರು ಅಂದರೆ ನನ್ನನ್ನು ಕರ್ಕೊಂಡು ಹೋಗಿ ಹುಡುಗಿಯರ ಮಧ್ಯದಲ್ಲಿ ಕೂರಿಸ್ಬಿಟ್ರು. ಈ ಥರದ ರೇಖೆ ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಎನ್ನುವಂಥದ್ದೊಂದು ಪ್ರಶ್ನೆ ಇದೆ. ನಾನು ಅದನ್ನು ವ್ಯಕ್ತಪಡಿಸಬೇಕು. ಆ ಘಟನೆಗಳನ್ನು ಮಾತ್ರ, ಅಂದರೆ ವಿದೇಶಕ್ಕೂ ಯುರೋಪಿಗೂ ನಮ್ಮ ದೇಶಕ್ಕೂ ಇರುವಂಥ ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸಗಳೇನು. ಹಾಗಾಗಿ ನಾಗತಿಹಳ್ಳಿಯವರು ಹೇಳಿದ ಒಂದು ಮಾತು ಈ ರೀತಿಯಲ್ಲಿ ಕೂಡ ಸತ್ಯ ಅಂತ ಅನ್ನಿಸ್ತಾ ಇದೆ. ಆ 4 ಜನರ ಗ್ಯಾಂಗ್, ನೀವು ದೇವರನ್ನ ನಂಬುವುದನ್ನು ಯಾವುದನ್ನು ಬಿಟ್ಟರು? ಕನ್ನಡ ಚಿತ್ರರಂಗದ ಮೇಲ್ನಟ ಹೊರನಟ ಅಣ್ಣವರು ರಾಜ್ಕುಮಾರ್ ಅವರು ನಿಮ್ಮ ಹತ್ರ ಬಂದು ತಲೆಬಾಗಿ ನಮಸ್ಕಾರ ಮಾಡಿದ್ದಾರೆ, ಹೌದಾ? ಅದು ಹೌದು. ಬಹಳ ರೋಚಕ, ನನಗೆ ರೋಮಾಂಚನ ಆದಂಥ ಒಂದು ಸಂದರ್ಭ ಅದು. ಎಲ್ರಿಗೂ ನಮಸ್ಕಾರ. ನಾನು ಶಶಿರಾಜ್ ಕಾವೂರ್. ನಾದ ಭಾವಕ್ಕೆ ಸ್ವಾಗತ. ಕವಿ, ಕಥೆಗಾರ, ನಾಟಕಕಾರ, ಕಾದಂಬರಿಕಾರ, ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಸಜ್ಜನ, ಲವಲವಿಕೆ ಉಳ್ಳಂತಹ, ಜೀವನ ಪ್ರೀತಿ ಉಳ್ಳಂತಹ ವ್ಯಕ್ತಿ ಡಾಕ್ಟರ್ ನಾ ದಾಮೋದರ ಶೆಟ್ಟಿ. ಅವರ ಜೀವನದ ಬಗ್ಗೆ, ಅವರ ಜೀವನದಲ್ಲಿನ ಏರುಪೇರುಗಳ ಬಗ್ಗೆ ಮಾತಾಡೋಣ. ನಾದ ಭಾವ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದಾನೆ, ಚೆನ್ನಾಗಿದ್ದಾನೆ. ಈ ಸ್ತ್ರೀ ಪಾತ್ರ ಮಾಡುವುದು ಅಂತೇಳಿ ಒಂದು ಚಾಲೆಂಜ್. ಅದು ಒಬ್ಬ ಕಲಾವಿದನಾಗಿ ಸ್ತ್ರೀ ಪಾತ್ರ ಮಾಡಿ ಮತ್ತೆ ಬೇರೆ ಪಾತ್ರಗಳನ್ನು ಮಾಡುವುದು ಅಂತಾದರೆ ಅದಕ್ಕೊಂದು ಬೆಲೆ ಇದೆ. ನಿಮ್ಮ ಪ್ರಕಾರ ನಿಮಗೆ ಸ್ತ್ರೀ ಪಾತ್ರ ಮಾಡಿದ್ರಲ್ಲಿ ಯಾವ ರೀತಿ ಅನುಭವ ಸಿಕ್ಕಿತು? ಅಂದರೆ ಕಹಿ ಅನುಭವ ಸಿಕ್ಕಿದ, ಅಥವಾ ನಿಮ್ಮ ಕಲಾ ಜೀವನಕ್ಕೆ ಅದು ಪೂರಕ ಆಗಿ ಹೆಲ್ಪ್ ಆಗಿದೆ? ನಾನು ಪ್ರಾರಂಭ ಮಾಡಿದ್ದು ಸ್ತ್ರೀ ಪಾತ್ರದ ಮೂಲಕವೇ. ಅದರಲ್ಲಿ ಏನಾದರೂ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಲ್ಲ, ನನಗೆ ಅದು ತುಂಬ ರೋಚಕ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ಅವಾಗ ಚಿಕ್ಕವ, 8ನೇ ಕ್ಲಾಸ್ನಲ್ಲಿ ಇದ್ದೆ. ಆವಾಗ ನನಗೆ ಸ್ತ್ರೀ ಪಾತ್ರ ಕೊಟ್ಟಿದ್ರು. ತೆಳ್ಳಗೆ ಅದು ಬಹುಶಃ ನನ್ನನ್ನು ಆಯ್ಕೆ ಮಾಡಿರೋದೇ, ನಾನು ಆವಾಗ ಸ್ವಲ್ಪ ಬೆಳ್ಳಗೆ ಇದ್ದೆ ನೀವು ಹೇಳಿದ ಹಾಗೆ. ಅಭಿನಯ ಮತ್ತೆ ಡೈಲಾಗ್ ಓರಿಯೆಂಟೆಡ್ ಆಗಿರ್ಲಿಕ್ಕಿಲ್ಲ ಅಲ್ಲ, ಅದು ಮಹತ್ತರವಾದಂಥ ಸಂಗತಿ ಆಗಿರಲಿಲ್ಲ ಅವರಿಗೆ. ಬಹುಶಃ ನನ್ನ ಲುಕ್ಕೇ ಅವರಿಗೆ ಬಹಳ ಇಷ್ಟ ಆಗಿತ್ತು, ಅಪಿಯರೆನ್ಸ್ ಇಷ್ಟ ಆಗಿತ್ತು. ಆಮೇಲೆ ಅವರು ನನಗೆ ಎಲ್ಲ ಟೋಪನ್ನೆಲ್ಲ ಇಟ್ಟಾದ್ಮೇಲೆ ಚಂದದೊಂದು ಹುಡುಗಿ ಆದೆ ಅಂತ ಲೆಕ್ಕಾಚಾರ. ಎಲ್ಲರೂ ನನ್ನ ಬಗ್ಗೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅಷ್ಟೊತ್ತಿಗೆ ಸಾಯಂಕಾಲ ನಾವು ನಾಟಕ ಶುರು ಮಾಡೋದಕ್ಕಿಂತ ಮೊದಲು ನಮಗೆ ಅವಲಕ್ಕಿ ಮತ್ತು ಉಪ್ಪಿಟ್ಟು ಇದೆಲ್ಲ ಕೊಡ್ತಾರಲ್ಲ, ಸಾಲಾಗಿ ಕೂತ್ಕೊಳಿಸಿದ್ರು ಎಲ್ಲರನ್ನ, ಮಕ್ಕಳನ್ನೆಲ್ಲ. ಹುಡುಗಿಯರು ಎಲ್ಲ ಒಂದು ಸಾಲಲ್ಲಿ, ಹುಡುಗರು ಒಂದು ಸಾಲಲ್ಲಿ ಕೂತ್ಕೊಳಿಸಿದ್ರು. ನನ್ನ ಮೇಷ್ಟ್ ಅಂತ ತಂಟಾಟ ಮಾಡಿದರು, ನನಗೆ ಮೇಕಪ್ ಮಾಡಿದವರು ಅಂದರೆ ನನ್ನನ್ನು ಕರ್ಕೊಂಡು ಹೋಗಿ ಹುಡುಗಿಯರ ಮಧ್ಯದಲ್ಲಿ ಕೂರಿಸ್ಬಿಟ್ರು. ನನಗೆ ವಿಚಿತ್ರವಾದ ಇದು, ನನಗೆ ನಾನು ಹುಡುಗಿ ಅಲ್ಲ, ಹುಡುಗಿಯ ವೇಷ ಹಾಕಿರುವ ನನ್ನನ್ನು ಯಾಕೆ ಇಲ್ಲಿ ಕೂರಿಸಿದ್ದಾರೆ ಅಂತ ನಾನೇನು ಮಾತಾಡೋ ಹೋಗಿಲ್ಲ. ಮೇಷ್ಟ್ ಕೂರಿಸಿದ್ದಾರೆ, ಇಲ್ಲೇ ಕೂತ್ಕೊ ಅಂತ ಹೇಳಿ ಕೂರಿಸ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಹುಡುಗಿಯರದೇ ಸಾಲು, ಅಲ್ಲಿ ಹುಡುಗರ ಸಾಲು. ಅಷ್ಟೊತ್ತಿಗೆ ತಿಂಡಿ ಇತ್ಯಾದಿ ಸರಬರಾಜು ಆಯಿತು. ಈ ಪಕ್ಕದ ಹುಡುಗಿ, ನೀನು ತಿಂತೇನೆ ಅಂಥೇಳಿ ಒಂದಿಷ್ಟು ಉಪ್ಪಿಟ್ಟು ನನಗೆ ನನ್ನ ಇದಕ್ಕೆ ರವಾನಿಸ್ಬಿಟ್ರು. ನನಗೂ ಒಟ್ಟು ಒಂಥರ ಬೆವರಿಗೆ. ಆ ಚಿಕ್ಕ ಹುಡುಗನ 8ನೇ ಕ್ಲಾಸ್ನ ಹುಡುಗ ಆದರೂ ಕೂಡ ಇದು ಯಾಕೆ ಹೀಗಾಯಿತು, ನನ್ನನ್ನು ಏನು ಇವರು ನಂಬಿಬಿಟ್ಟಿದ್ದಾರಲ್ಲ, ನನ್ನ ಮುಖನೂ ಚೆನ್ನಾಗಿ ನೋಡಿಲ್ವೋ ಇವರು, ನಾನು ಅಲ್ಲ ಅಂತ ಇವ್ರಿಗೆ ಗೊತ್ತಾಗ್ಲಿಲ್ವೋ, ಏನು ಕರ್ಮ ಅಂತ ಗೊತ್ತಾಗಲಿಲ್ಲ ನನಗಂತೂ. ಅಲ್ಲಿಂದ ಏಳಲಿಕ್ಕೂ ಅಲ್ಲ, ಕೂರ್ಲಿಕ್ಕೂ ಅಲ್ಲ, ಇಂಥ ಒಂದು ಸಂದಿಗ್ಧ ಸ್ಥಿತಿಯನ್ನು ಅವರು ತಂದಿಟ್ಟಿದ್ರು. ಓಕೆ, ನೀವು ದೇವರನ್ನ ನಂಬುವುದನ್ನು ಯಾವುದರಿಂದ ಬಿಟ್ರಿ? ಬಹಳ ದೊಡ್ಡ ಪ್ರಶ್ನೆ ಆಯ್ತಲ್ಲ. ಅಂದ್ರೆ ನೀವು ನಾಸ್ತಿಕ ಅಂತ ಹೇಳಿ ನಾನು ಹೇಳ್ತೇನೆ. ಅಲ್ಲ, ನೀವು ಹೇಳೋದ್ರಲ್ಲಿ ನಾನು ಅಲ್ಲ ಅಂತ ಹೇಳಲಿಕ್ಕೆ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರ ವಿಕರಾಳಗಳು ಪುಸ್ತಕದ ಬಗ್ಗೆ ನಾನು ಕೇಳಲಿಕ್ಕೆ ಹೊರಟದ್ದು. ಆ ಥರ. ಓಕೆ. ಅಂದ್ರೆ ಅದು ಎಂ ಮುಕುಂದನ್ ಎನ್ನುವರು ಮಲಯಾಳದಲ್ಲಿ ಬರೆದಂಥ ಪುಸ್ತಕ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಮಲಯಾಳದಲ್ಲಿ.
ಆ ಪುಸ್ತಕವನ್ನು ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಹೇಳಿಯೇ ಅನುವಾದ ಮಾಡಲಿಕ್ಕೆ ಕೈಗೆತ್ತಿಕೊಂಡದ್ದು. ನಿಮ್ಮ ಸ್ವಯಂ ಪ್ರೇರಣೆಯಿಂದ ಅಲ್ಲ? ಅಲ್ಲ ಅಲ್ಲ ಅಲ್ಲ. ಆದರೆ ನನಗೆ ಪೂರಕವಾದಂಥ ಅನೇಕ ಅಂಶಗಳು ಅದರಲ್ಲಿದ್ದವು. ಅದನ್ನ ಭಾಷಾಂತರ ಮಾಡ್ತಾ ಮಾಡ್ತಾ ನಿಮ್ಮ ಒಳಗಿನ ದೇವರ ನಂಬಿಕೆ ಕೂಡ ಹೊರಟೋಯ್ತು ಅಂತೀರಿ? ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ನೇರ ಸಂಬಂಧ ಇಲ್ಲ. ಕಾದಂಬರಿ ಅನುವಾದ ಮಾಡಿದ್ದಕ್ಕೆ ನಾನು ದೇವರನ್ನು ಬಿಟ್ಟದ್ದಲ್ಲ. ಅದೊಂದು ಕೋ ಇನ್ಸಿಡೆನ್ಸ್. ಹೌದು, ನಾನು ನಿಜವಾಗ್ಲೂ ಬಹಳ ದೇವರನ್ನು ಬಹಳ ಆರಾಧಿಸುವಂಥ ಒಂದು ಮನೆತನದಿಂದ ಬಂದವ. ಆದರೆ ಏನಾಯ್ತು ಅಂದರೆ ಒಂದು ಹಂತದಲ್ಲಿ ನನಗೆ ವೈಯಕ್ತಿಕ ನೆಲೆಗೆ ಬರುವಾಗ, ಒಂದು ವೈಯಕ್ತಿಕ ನೆಲೆಯಲ್ಲಿ ನನ್ನ ಒಂದು ಹಂತದಲ್ಲಿ ನಾನು ಕಾಲೇಜ್ ಮೇಸ್ಟ್ರ್ ಆದ ನಂತರ ಆಗಿ 1 ವರ್ಷ ಕಳೆದಾದ ನಂತರ ಒಮ್ಮೆ ನನ್ನ ಆತ್ಮೀಯರೊಬ್ಬರು ಅವರ ಮಕ್ಕಳು ತೀರಿ ಹೋಗ್ತಾ ಇದ್ರು. ಒಂದು ಮಗು ತೀರಿ ಹೋಯಿತು, ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು, ಪಾದ್ರಿಗಳೆಲ್ಲ ಬರೋದು, ಪೂಜೆ ಮಾಡೋದು, ಏನೂ ಆಗೋದಿಲ್ಲ ಮಗುವಿಗೆ ಅಂತ ಹೇಳೋದು. ಕ್ರೈಸ್ತ ಕಾಲೇಜಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದದ್ದು ಅಂತ ಹೇಳೋದು. ಮಾರನೇ ದಿವಸ ಮಗು ಸತ್ತೋಗೋದು. 2ನೇ ಮಗು ಆಯಿತು, ಅದೇ ಥರ ಜ್ವರ ಬಂತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದು, ಈ ಪಾದ್ರಿಗಳೆಲ್ಲ ಮತ್ತೆ ಪೂಜೆ ಮಾಡಿದರು, ಮತ್ತೆ ಮಗು ಸತ್ತೋಯ್ತು. 3ನೇ ಮಗು ಸತ್ತಾಗ ನನಗೆ ಅನ್ನಿಸ್ತು, ಅಂದರೆ ಒಂದು 5 ವರ್ಷದ ಸ್ಪ್ಯಾನಲ್ಲಿ 3 ಮಕ್ಕಳು ಸತ್ತೋದು, 3 ಗಂಡು ಮಕ್ಕಳು. ಅವರು ದೇವರನ್ನು ತುಂಬ ನಂಬ್ತಾ ಇದ್ರ? ಅವರು ದೇವರು ತುಂಬ ನಂಬ್ತಾ ಇದ್ರು. ಮತ್ತು ಅವರ ಚರ್ಚಿನ ಪಾದ್ರಿಗಳು ಬಂದು ಅದಕ್ಕೆ ಆ ಮಗುವಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ರು. ಏನು ಇದೆಲ್ಲ ಅಲ್ಲಿ ಮಗುವಿನ ಹತ್ರ, ಆಸ್ಪತ್ರೆಯಲ್ಲಿಯೇ ನಾನು ಅಲ್ಲಿ ಸದಾ ಇರ್ತಿದ್ದೆ ಮಗುವಿನ ಹತ್ರ. ಆಗ ಅವ್ರು ಬಂದು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ರು. ಮಾಡಿ ಗುಣ ಆಗ್ತದೆ ಅಂತ ಹೇಳ್ತಿದ್ರು, ಗುಣ ಆಗುದಿಲ್ಲ. ಸೊ ಆ ಒಂದು ಘಟನೆ ನಿಮಗೆ ತುಂಬಾ ಪರಿಣಾಮಕಾರಿ. ಒಂದು ಘಟನೆ, 3ನೇ ಮಗು ಸತ್ತಾಗ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಬಂತು. ಯಾಕೆ ಹೀಗೆ? ಈ ವ್ಯಕ್ತಿ ತುಂಬ ಅಪ್ಪಟ ಸಾಚಾ ವ್ಯಕ್ತಿ, ಅವನಿಗೆ ಹೀಗಾದ್ರೆ ಉಳಿದವರ ಪಾಡೇನು? ದೇವರಿಗೆ ಹಾಗಾದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇ? ಈಗ ದೇವರು ಅಂತ ಪ್ರಶ್ನೆ ಬಂದಾಗ ದೇವರೆಲ್ಲ ಒಂದೇ ಅಂತ ಒಂದು ಕಲ್ಪನೆ ಇದೆಯಲ್ಲ. ಈಗ ಕ್ರೈಸ್ತ ದೇವರಾಗ್ಲಿ, ಹಿಂದೂ ದೇವರಾಗ್ಲಿ ಎಲ್ಲ ಒಂದೇ. ಹೀಗಾದ್ರೆ ಅವನಿಗೆ ಹೀಗಾದ್ರೆ ಉಳಿದವರ ಪಾಡೇನು? ದೇವರಿಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ? ಈ ಥರದೊಂದು ಆಲೋಚನೆ ಬಂತು. ಮತ್ತು ನಾನು ಅಷ್ಟೊತ್ತಿಗೆ ಆ ಸಮಯಕ್ಕೆ ನನಗೆ ನಾನು ಮಲಯಾಳ ಓದ್ತಾ ಇದ್ದೆ. ಅದೊಂದು ನಾಸ್ತಿಕರದೇ ಒಂದು ತಂಡ ಇದೆ, ದೆಹಲಿಯಲ್ಲಿ ವರ್ಕ್ ಮಾಡ್ತಾರೆ. ಅವರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ತಿಂಗಳು ಒಂದೊಂದು ಪುಸ್ತಕ ಕಳಿಸ್ತಾರೆ. ನಾನು ಅದಕ್ಕೆ ಚಂದದ. ಸೊ ಅದನ್ನು ಓದ್ತಾ ಇದ್ದೆ. ಬಹಳ ಮುಖ್ಯವಾಗಿ ಪವನ ಅಂತ ಹೂವುಗಳ ಬೇರೆಗಳು ಇದೆಲ್ಲ ಅಲ್ಲಿ ಬರ್ತಾ ಇದೆ. ಅವುಗಳನ್ನು ಭಾಳ ಓದ್ತಾ ಇದ್ದೆ, ಪ್ರತಿ ತಿಂಗಳು ಒಂದು ಪುಸ್ತಕ. ಹಾಗೆ ಓದ್ತಾ ಇದ್ದ ಹಾಗೇನೆ ನನಗೆ ಯಾರಾದರೂ ಹೇಳಿದರೆ ಪ್ರಕೃತಿಯೇ ದೇವರು ಅಂತ ನಾನು ಹೇಳಿಬಿಟ್ಟು ಕೈ ತೊಳಿದ್ದೆ. ಒಂದು, ಇದು ಯುರೋಪಿಗೆ ಸಂಬಂಧಪಟ್ಟದ್ದು, ಅದರಲ್ಲಿ ಇಂಗ್ಲೆಂಡಿಗೆ ಸಂಬಂಧಪಟ್ಟದ್ದು. ಇಂಗ್ಲಿಷ್ ಕವನಗಳು ಅಂತ ಇಟ್ಟರೆ ಆಗೋದಿಲ್ಲ. BM ಶ್ರೀ ಅವರು ಅದನ್ನು ದಾಟಿಸಿಬಿಟ್ಟಿದ್ದಾರೋ ಈಗಾಗಲೇ. ಮತ್ತು ನನಗನ್ನಿಸ್ತು ಇದಕ್ಕೆ ಇಂಗ್ಲೆಂಡ್ ಕವನಗಳು ಅಂತ. ಯಾಕಂದರೆ ಇಂಗ್ಲೆಂಡ್ ಮೂಲವಾಗಿ ಇಟ್ಟುಕೊಂಡು ಅಲ್ಲಿನ ವಸ್ತುಗಳನ್ನೇ, ಅಲ್ಲಿನ ವಿಚಾರಗಳನ್ನೇ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದ್ರಿಂದ, ಮತ್ತು ಕಂಪ್ಯಾರಿಸನ್ 2ನೇ ಭಾಗ ಭಾರತದ ಜೊತೆಗೆ ಪಟ್ಟಿರೋದ್ರಿಂದ, ಹಾಗಾಗಿ ನನಗೆ ಇದಕ್ಕೆ ಇಂಗ್ಲೆಂಡ್ ಕವನಗಳು ಅಂತ ಹೆಸರಿಡುವ ಅಂತ ಅನ್ನಿಸ್ತು. ನಾನು ಇನ್ನೊಂದು ಇದನ್ನು ಹೇಳ್ತಾನೆ, ನಾಟಕ ವಿಮರ್ಶೆ ಬಗ್ಗೆ. ಭತ್ತದ ಕಾಳುಗಳು ಎನ್ನುವಂಥದ್ದು ಆ ಕೃತಿ ಒಳಗಡೆನೆ ಆ ಅಂಶ ಬರ್ತದೆ. ಭತ್ತದ ಕಾಳುಗಳನ್ನು, ಒಂದು ಭತ್ತದ ಕಾಳುಗಳು ಕೂಡ ಸುಳಿನೊಳಗೆ ಬರೋದಿಲ್ಲ. ಸುಳಿ ಅಂದರೆ ಒಂದು ಸುಳಿಯ ಒಳಗಡೆ ಹೇಗೆ ಸಿಕ್ಕಿ ಬೀಳ್ತಾನೆ ಒಬ್ಬ ಮನುಷ್ಯ ಅನ್ನೋದಕ್ಕೆ ಸಂಬಂಧಪಟ್ಟದ್ದು. ಬರೀ ಸುಳಿಯ ಒಳಗೆಯೂ ಅಲ್ಲ, ಅದು ಒಂದು ಸುಳುಹು ಕೂಡ ಇದೆ ಅದರೊಳಗಡೆ. ಒಂದು ಸೂಚ್ಯವಾದಂತಹ ಸುಳುಹು ಇದೆ. ಹಾಗಾಗಿ ಸುಳಿವಿನೊಳಗೆ ಅಂತ ಕೊಡಲಿಲ್ಲ ನಾನು, ಸುಳುವಿನೊಳಗೆ ಅಂತ ಕೊಟ್ಟೆ ನಾನು ಅದಕ್ಕೆ. ಹಾಗೊಂದು ಪದ ಇದೆಯಾ ಅಂತ ಅನೇಕರು ಕೇಳಿದ್ದಾರೆ. ಹೌದು, ಹಾಗೊಂದು ಪದ ಇದೆ. ಇಲ್ಲ ಅಂತಂದರೆ ಸ್ವಲ್ಪ ಒಂದು ಸಣ್ಣ ಆ ಪದವನ್ನು ಚೂರು ಬ್ರೇಕ್ ಮಾಡುವಂತಹ ಒಂದು ತಾಕತ್ತು ಕೂಡ ನಮಗಿದೆ ಅಂತ ನಾವು ಅಂದ್ಕೊಳ್ಬೋದು. ಒಂದು ಕವಿಗೆ ಆಗಲಿ ಸಾಹಿತಿಗೆ ಆಗಲಿ ಸ್ವಲ್ಪ ಹೌದು ಸ್ವಾತಂತ್ರ್ಯ ಇರ್ತದೆ. ತದ್ಭವ ಮಾಡಿಕೊಳ್ಳುವುದಕ್ಕೋ ಅಥವಾ ಯಾವುದೋ ಅಪಭ್ರಂಶ ರೂಪವನ್ನು ಕಂಡುಕೊಳ್ಳುವುದಕ್ಕೋ ಅವಕಾಶ ಇದೆ. ಅದಕ್ಕೂ ಕೂಡ ಟೀಕೆ ಬಂದಿರಬಹುದು. ಅದಕ್ಕೂ ಕೂಡ ಹೌದು, ವ್ಯಕ್ತಿಗತವಾಗಿ ನೀವು ಒಬ್ರು ಒಳ್ಳೆ ವಿಮರ್ಶಕರಾಗಿ ನಿಮ್ಮ ಕೃತಿಗಳಿಗೆ ಬಂದ ವಿಮರ್ಶೆಗಳನ್ನು ನೀವು ಯಾವ ರೀತಿ ರಿಸೀವ್ ಮಾಡಿದ್ರಿ? ಅದು ಟೀಕೆ ಆಗಿದ್ದಿರ್ಬೋದು, ಪ್ರಶಂಸೆ ಆಗಿದ್ದಿರ್ಬೋದು. ಬೇರೆ ಬೇರೆ ಥರದ ವಿಮರ್ಶೆಗಳು ಬಂದಿವೆ ನೀವು ಹೇಳಿದಾಗೆ ನನ್ನ ಬರವಣಿಗೆ ಬಗ್ಗೆ. ಆದರೆ ನನ್ನ ಬರವಣಿಗೆಯ ಶಬ್ದಜಾಲದ ಬಗ್ಗೆ, ನಾನು ಅನುವಾದಗಳನ್ನು ಮುಖ್ಯವಾಗಿ ಮಾಡುವಾಗ ನಾನು ಬಳಸುವಂಥ ಪದ ಬಳಕೆಯ ಬಗ್ಗೆ
ಒಂದು ವಿಚಿತ್ರವಾದಂಥ ಸಂದೇಹಗಳು ಮತ್ತು ಅಪ್ರಿಸಿಯೇಷನ್ ಕೂಡ. ಸಂದೇಹ ಯಾಕೆಂತ ಹೇಳಿದರೆ ಈ ಪದ ನಾವು ಕೇಳಲೇ ಇಲ್ಲಲ್ಲ ಅಂತ. ನಾನೇನು ಮಾಡ್ತೇನೆ ಅಂತ ಹೇಳಿದರೆ ನನಗೆ ಹುಡುಕಿ ಹಾಕುವುದರಲ್ಲಿ ಹೌದು ನಾನು ಏನು ಮಾಡಿ, ನನಗೆ ಮುಖ್ಯವಾಗಿ ನಾನು ಕರಾವಳಿಯವನಾಗಿರೋದ್ರಿಂದ ನಿಮ್ಗೆ ಗೊತ್ತು, ನೀವು ಕೂಡ ಅನೇಕ ಪ್ರಯೋಗಗಳನ್ನು ಮಾಡ್ತೀರಿ ಅದನ್ನದ್ದು ನಾನು ಗಮನಿಸಿದ್ದೇನೆ. ಈ ಗಡಿನಾಡಿನಲ್ಲಿ ಇದ್ದ ಕಾರಣ ನನಗೆ ಮಲಯಾಳ, ಕನ್ನಡ, ತುಳು, ಕೊಂಕಣಿ ಇತ್ಯಾದಿ ಭಾಷೆಗಳು ನಮಗೆ ಹತ್ತಿರದ ಭಾಷೆಗಳು. ಹಾಗಾಗಿ ಅಲ್ಲಿಂದೆಲ್ಲ ಸಿಕ್ಕುವಂಥ ಪದಗಳನ್ನೆಲ್ಲ ನಾನು ಜಾಗೃತಿಯಾಗಿ ಕನ್ನಡಕ್ಕೆ ಯಾವುದೆಲ್ಲ ಸೂಟ್ ಆಗ್ತದೆ ಅಂತ ನೋಡಿಕೊಂಡು ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಳ್ಳುವಂಥ ಪದಗಳನ್ನು ಆಯ್ಕೆ ಮಾಡಿ ಅದನ್ನು ಇಲ್ಲಿ ಮೆಲ್ಲಗೆ ಪೋಣಿಸಿಬಿಡ್ತಾನೆ. ಹೆಚ್ಚಿನ ಮಡಿವಂತಿಕೆ ಇಲ್ಲ, ಮಡಿವಂತಿಕೆ ಪೂರ್ತಿ ಬಿಟ್ಟಿದ್ದೀನಿ. ಯಾಕಂದರೆ ನನ್ನ ಗುರು ಮುದ್ದಣ್ಣ ಮಾಡಿರುವಂಥ ಕೆಲಸಗಳಿವೆಯಲ್ಲ, ಅವನ ಪದಪ್ರಯೋಗಗಳ ಮುದ್ದಣ್ಣನ ಶಬ್ದ ಪ್ರತಿಭೆ ಎನ್ನುವುದ್ರ ಬಗ್ಗೆ. ಎಷ್ಟು ವರ್ಷ ಟೀಚ್ ಮಾಡಿದ್ದೀರಿ? ನಾನು ಒಟ್ಟು 36 ವರ್ಷ. 36 ವರ್ಷ ನಿಮ್ಮ ಟೀಚಿಂಗ್ ಅವಧಿಯಲ್ಲಿ ಮುದ್ದಣ್ಣನ ಕಾವ್ಯಗಳನ್ನೇ ಎಷ್ಟು? ಮುದ್ದಣ್ಣನ ಕಾವ್ಯಗಳನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಪಾಠ ಮಾಡಿದ್ದೇನೆ. ಹೌದು. ಮತ್ತು ನನ್ನ ಗುರುಗಳು ಮುದ್ದಣ್ಣ ನಿಮಗೆ ತುಂಬ ಪ್ರಭಾವ ಬೀರಿದ, ಸಿಕ್ಕಾಪಟ್ಟೆ ಪ್ರಭಾವ ಬೀರಿದ್ದಾನೆ. ಮುದ್ದಣ್ಣನನ್ನು ನನಗೆ ತುಂಬ ಹತ್ತಿರ ಮಾಡಿಕೊಟ್ಟವರು ನನ್ನ ಗುರುಗಳು ಡಾಕ್ಟರ್ ಶ್ರೀನಿವಾಸ ಹಾವನವರು. ಅವರು ಇದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿದರು ಮುದ್ದಣ್ಣನ ಬಗ್ಗೆ. ನನ್ನ ಮುದ್ದಣ್ಣ ನಿನಗೂ ಪ್ರಿಯವಾದರೆ ಅದನ್ನೇ ತೆಕ್ಕೋ ಅಂತ ಹೇಳಿದರು. ನಾನು ಹಾಗೆ ಅವರ ಕನ್ನಡಕ ಇಟ್ಟುಕೊಂಡು ನಾನು ನೋಡಲಿಕ್ಕೆ ಶುರು ಮಾಡಿ ಮುದ್ದಣ್ಣನು ಹೆಚ್ಚು ಡಾಳ ಕಲಿತೆ. ಈ ರಂಗ ವಿಮರ್ಶೆಯ ಬಗ್ಗೆ ಒಂದು ಪುಸ್ತಕ ಬರುತ್ತೆ. ಹೌದು, ಅದರ ಬಗ್ಗೆ ರಂಗ ವಿಮರ್ಶೆ ಬಗ್ಗೆ 2-3ನೇ ಪುಸ್ತಕ ಈಗ ತಯಾರಾಗ್ತಾ ಇದೆ. ಒಂದು ಪುಸ್ತಕ ನಾಟಕದ ಅಮೃತ ಮತ್ತು ವಿಮರ್ಶೆಯ ಗರುಡ ಅಂತ. ಆ ಟೈಟಲ್ ಕೂಡ ಸ್ವಲ್ಪ ನಾನು ಆ ಟೈಟಲನ್ನು ಸ್ವಲ್ಪ ಕದ್ದಿದ್ದೇನೆ, ಅದನ್ನು ಒಪ್ಕೊಳ್ಳುವ. ಅಮೃತ ಮತ್ತು ಗರುಡ ಎನ್ನುವಂಥದ್ದು DR ನಾಗರಾಜರ ಒಂದು ಪುಸ್ತಕದ ಹೆಸರು. ಯಾಕೆ DR ನಾಗರಾಜ ಅಮೃತ ಮತ್ತು ಗರುಡ ಅಂತ ಇಟ್ಟಿದ್ದಾರೆ? ಅಮೃತ ಮತ್ತು ಗರುಡ ಅಂದರೆ ಈ ಗರುಡ ಮತ್ತು ಅಮೃತ ಪರಸ್ಪರ ಹೋಲಿಕೆಯ ವೈರುಧ್ಯವ ಅಂತ ಕಂಡುಕೊಂಡು ಇಡೀ ಪುಸ್ತಕದ ಆಶಯವನ್ನು ಕಂಡುಕೊಂಡು ನನ್ನ ಈ ಪುಸ್ತಕದಲ್ಲಿ ಕೂಡ ನಾಟಕದ ಅಮೃತ ಇದೆ. ಆದರೆ ನಾಟಕ ಸೊಗಸಾಗಿದೆ, ಖುಷಿ ಪಡುವಂಥದ್ದು ಎಲ್ಲ ಸಂಗತಿ ಸರಿ. ಅದರಲ್ಲಿರುವಂಥ ವಿಮರ್ಶೆ, ಟೀಕೆ ಇತ್ಯಾದಿಗಳಿದೆಯಲ್ಲ, ಅದು ಗರುಡನ ರೂಪ. ಅಮೃತ ನಾಟಕದಲ್ಲಿದೆ, ಗರುಡ ವಿಮರ್ಶೆಯಲ್ಲಿದ್ದಾನೆ. ಅದೆರಡನ್ನು ಇಟ್ಕೊಂಡು ನಾಟಕದ ಅಮೃತ, ವಿಮರ್ಶೆಯ ಗರುಡ ಅಂತ ಸ್ವಲ್ಪ ದೀರ್ಘವಾದಂಥ ಒಂದು ಟೈಟ್ಲ್ ಕೊಟ್ಟಿದ್ದೆ. ದೂರದಿಂದ ಬಹಳ ಹತ್ತಿರವಾಗಿ ಕಾಣುವುದು. ಹೌದು, ದೃಷ್ಟಿ, ಗರುಡನ ದೃಷ್ಟಿಯಲ್ಲಿ. ಗರುಡ ಸ್ವಲ್ಪ ಆಕ್ರಮಣಕಾರಿ ಕೂಡ ಅಲ್ವಾ? ವಿಮರ್ಶಕ ಕೂಡ ಹಾಗೆ ಇರುತ್ತಾನೆ ಅಂತ ಇರಬೇಕು ಅಂತ ಇದ್ದರು. ಆದರೆ ಈ ವಿಮರ್ಶಕ ಹಾಗೆ ಇರೋದಿಲ್ಲ. ಆಯಿತು, ಅಂಕಣ ಬರಹ ಆಯಿತು, ನಾಟಕ ಆಯಿತು. ಒಂದು ಹಂತದಲ್ಲಿ ಯಕ್ಷಗಾನದ ಕಡೆ ವಾಲಿದೆ. ಯಕ್ಷಗಾನದ ಒಂದು ತಂಡವನ್ನು ಹಿಡ್ಕೊಂಡು ಪಾಶ್ಚಾತ್ಯ ದೇಶಕ್ಕೆ ಹೋದ್ರಿ. ಇದು ನಿಮ್ಮ ಪರಿಧಿಯಿಂದ ಹೊರಗೆ ಹೋದ ಅನುಭವ ಏನಾದರೂ ಆಯ್ತು? ಇಲ್ಲ, ಅಂದರೆ ಅಲ್ಲಿ UK-ಯಲ್ಲಿ ಚಿಚೆಸ್ಟರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ ಥಿಯೇಟ್ರಿಗೆ ಸಂಬಂಧಪಟ್ಟಿದೆ ಮೇನ್ಲಿ. ಅವರು ಅಲ್ಲಿನ ಸ್ಕೂಲ್ ಆಫ್ ಡ್ರಾಮಾದವರು ಕಲ್ಚರಲ್ ಎಕ್ಸ್ಚೇಂಜ್ ಮಾಡಿದ್ರು. ಅವರು ಅವ್ರ ಪಾಡಿಗೆ ಬರ್ತಿದ್ರು, ನಮ್ಮನ್ನವರು ಕರ್ಕೊಂಡು ಹೋಗ್ತಿದ್ರು. ಆ ಥರ ಆಯಿತು. 88ರಲ್ಲಿ ಒಮ್ಮೆ ನಾನು ಒಂದು 13 ವಿದ್ಯಾರ್ಥಿಗಳ ಒಂದು ತಂಡ ಕಟ್ಟಿಕೊಂಡು ಅವರಿಗೆ ಯಕ್ಷಗಾನ ತರಬೇತಿ ಕೊಡಿಸಿ, ಉಪ್ಪಳ ಕೃಷ್ಣ ಮಾಸ್ಟರ್ ಅಂತಿದ್ರು, ಅವ್ರು ತರಬೇತಿ ಕೊಟ್ಟರು. ಅವ್ರನ್ನೂ ಕೂಡ ಕರ್ಕೊಂಡು, ಗುರುಗಳು ಬೇಕು ಒಟ್ಟಿಗೆ ಅಂತ ಅವ್ರನ್ನೂ ಕರ್ಕೊಂಡು ನಾವು ಒಂದು ತಿಂಗಳು UK ಸುತ್ತಾಡಿದೆವು. ಬೇರೆ ಬೇರೆ ಕಡೆಗಳಲ್ಲಿ ನಾವು ಅವರ ಪ್ರದರ್ಶನವನ್ನು ಕೊಟ್ಟೆವು. ಬೇರೆ ಬೇರೆ ಮೇನ್ಲಿ ಸ್ಕೂಲ್ಸ್. ನಮ್ಮ ಯಕ್ಷಗಾನ ನೋಡಿದಾಗ ಅದಕ್ಕೆ ಆಶ್ಚರ್ಯ ಆಗ್ತಿತ್ತು. ಜೊತೆಗೆ ಭರತನಾಟ್ಯ ಕೂಡ ನಾವು ಕೊಂಡೋಗಿದ್ದೆವು. ಭರತನಾಟ್ಯದ 2 ಕಲಾವಿದರು ನಮ್ಮ ಜೊತೆಗೆ ಬಂದಿದ್ದು. ಆಮೇಲೆ 90ರ ಹೊತ್ತಿಗೆ 92ರಲ್ಲಿ ಮತ್ತೆ ಹೋದೆವು. ಮತ್ತೆ ಒಂದು ಅದೇ ಥರದ ಆಫರ್ ಇತ್ತು. ಮತ್ತೆ 1 ತಿಂಗಳ ಕಾಲ ಯಕ್ಷಗಾನವನ್ನು ಭರತನಾಟ್ಯ ಒಂದು 2 ಸೇರಿಸಿ ಒಂದು ಒಳ್ಳೆ ಟೀಮ್ ಮಾಡಿಕೊಂಡು ಮತ್ತೆ ಕರ್ಕೊಂಡು ಹೋದೆ. ಸ್ವಲ್ಪ ಪ್ರೊಫೆಷನಲ್ ಯಕ್ಷಗಾನದವರು ಇದ್ದು. ಮೊದಲ ಬಾರಿ ಹೋಗುವಾಗ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಟ್ರೈನಿಂಗ್ ಕೊಟ್ಟು, 2ನೇ ಬಾರಿಗೆ ಹೋಗೋದು ಸ್ವಲ್ಪ ಪ್ರೊಫೆಷನಲ್ ಚೆನ್ನಾಗಿ ವೃತ್ತಿಪರರೇ ಬಂದರು ನಮ್ಮ ಜೊತೆಗೆ. ಅವರು ಕರ್ಕೊಂಡು ಸುಮಾರು 1 ತಿಂಗಳು ಬೇರೆ ಬೇರೆ ಲಂಡನ್ ಇತ್ಯಾದಿ ಪ್ರದೇಶಗಳಿಗೆ ಮೇನ್ಲಿ ಸಸೆಕ್ಸ್ ಅನ್ನು ಇಟ್ಕೊಂಡು ನಾವು ತುಂಬ ಯಕ್ಷಗಾನದ ಸುಮಾರು 15 ಪ್ರದರ್ಶನ ಕೊಟ್ಟೆವು. ಸರ್, ಈಗ ಓರ್ವ ಕವಿಯಾಗಿ, ಸಾಹಿತಿಯಾಗಿ, ನಾಟಕಕಾರರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನೀವು ದುಡಿದಿದ್ದೀರಿ. ಕಿರುತೆರೆಯಲ್ಲಿ ಹೇಗೆ ಪ್ರವೇಶ ಪಡೆದ್ರಿ? ಯಾವ ರೀತಿಯಲ್ಲಿ ಕಿರುತೆರೆ ನಿಮ್ಮನ್ನು ರಿಸೀವ್ ಮಾಡಿತು? ನಾನು TS ನಾಗಾಭರಣ ಒಮ್ಮೆ ಕಾಸರಗೋಡಿಗೆ ಬಂದಾಗ
ಅಲ್ಲಿ ಒಂದು ಶೂಟಿಂಗ್ ಮಾಡಲಿಕ್ಕೆ ಲೊಕೇಶನ್ಸ್ ಎಲ್ಲ ನೋಡ್ತಾಯಿದ್ರು. ನಾನು ಅವರಿಗೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ದೆ, ಗೆಳೆಯರು ಅಂತ. ಅದ್ರ ಜೊತೆಗೆ ಅವರು ಹೀಗೊಂದು ಪ್ರಸ್ತಾಪ ಮಾಡಿದರು, ಸ್ವಲ್ಪ ದಿವಸ ಒಂದು 10 ದಿವಸ ಆದರೂ ನಮ್ಮ ಜೊತೆ ಇರ್ಬೋದಾ ಅಂತ ಕೇಳಿದರು. ಯಾಕೆ ಏನು ಅನ್ನೋದನ್ನು ಅವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಒಂದೇ ಒಂದು ನೀವು ತಲೆ ಬೋಳಿಸ್ಬೇಕಾಗತ್ತೆ ಅಂತ ಹೇಳಿದರು. ಒಪ್ಕೊಂಡೆ, ನೋಡುವ ಇದು ಒಂದು ಆಗಿಬಿಡಲಿ, ಥಿಯೇಟ್ರ್ನವರೆಲ್ಲ ಇಷ್ಟ ಆದರೂ ಕೂಡ ಇದು ಕೂಡ ಸೀರಿಯಲ್ ಕೂಡ ಒಂದು ಆಗಿಬಿಡಲಿ ಅಂತ ನಾನು ಒಪ್ಕೊಂಡೆ. ಅವರು ಒಂದು ನಿರಂಜನರ ಬನಶಂಕರಿ ಅನ್ನುವಂಥ ಒಂದು ಇದನ್ನು ಕಾದಂಬರಿಯನ್ನು ಜೀವನ್ಮುಖಿ ಅನ್ನುವಂಥ ಹೆಸರಿನಲ್ಲಿ ಸೀರಿಯಲ್ ಮಾಡ್ತಾಯಿದ್ರು. ಸೊ ನನ್ನ ತಲೆ ಬೋಳಿಸಿ ಒಂದು ಜುಟ್ಟು ಹಾಕಿದರು. ನಾನು ಕಾಲೇಜಿಗೂ ಕೂಡ ಅದರಲ್ಲಿ ಆ ತಲೆ ಬೋಳಿಸಿ ಹೋಗ್ತಾ ಇದ್ದೆ. ಅಂದರೆ ಹಗಲು ನಾನು ಇದಕ್ಕೆ ಹೋಗ್ತಾ ಇದ್ದೆ, ಶೂಟಿಂಗ್ ಸಮಯದಲ್ಲಿ ವಾಪಸ್ ಬಂದು ಶೂಟಿಂಗ್ ಮಾಡ್ತಾಯಿದ್ದೆ ಮಂಗಳೂರು ಕಾಸರಗೋಡು ಮಧ್ಯದಲ್ಲಿ. ಹಾಗಾಗಿ ಜೀವನ್ಮುಖಿಯಲ್ಲಿ ನಾನೊಂದು ಪಾತ್ರ ವಹಿಸಬೇಕಾಯಿತು. ನನ್ನ ಗೆಳೆಯರ ಒಂದು ದಾಕ್ಷಿಣ್ಯಕ್ಕೆ ಮತ್ತು ಒಳಗಡೆ ನನಗೆಲ್ಲೋ ಒಂದು ಇದರಲ್ಲಿ ಒಂದು ಪಾತ್ರ ಮಾಡಿದ್ರೆ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತೆ. ಜಾಗೃತ ಆಗಿರ್ಬೋದು. ಆಮೇಲೆ ನಾನು ನಾಗೇಶ್ ಒಂದು ಸರಸಮನ ಸಮಾಧಿ ಶಿವರಾಮ್ ಕಾರಂತರದ್ದು ಅದನ್ನು ಮಾಡಬೇಕು, ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆ ಬೇಕು, ಅದಕ್ಕಾಗಿ ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳಿದರು. ನಾನು ಬರೇ ಇರ್ತೇನೆ ಅಂತ ಅಂದ್ಕೊಂಡ್ರೆ ಅಲ್ಲ, ನಾನೊಂದು ಪಾತ್ರವನ್ನು, ಒಳ್ಳೆಯ ಒಂದು ಪಾತ್ರವನ್ನು ಕೂಡ ಮಾಡಿದೆ, ಸುಮಾರು ಮುಖ್ಯ ಪಾತ್ರಗಳಲ್ಲಿ ಒಂದು. ಹಾಗಾಗಿ ನಾಗತಿಹಳ್ಳಿಯವರ ಸೀರಿಯಲ್ನಲ್ಲಿ ನಿತ್ಯೋತ್ಸವ ಎನ್ನುವಂಥ ಒಂದು ಸೀರಿಯಲಲ್ಲಿ ನಾನು ಪಾತ್ರ ಮಾಡಿದೆ. ಅನಂತನಾಗದ್ರೆ ಮುಖ್ಯ ಪಾತ್ರ ಮಾಡಿದರು, ಅವರ ಗೆಳೆಯರಾಗಿ. ಅದು ತುಂಬ ದಿವಸ ನಡೆಯಿತು. ಅದು ತುಂಬ ಖುಷಿ ಕೊಡುವಂಥ ಒಂದು ಪಾತ್ರ ಆಗಿತ್ತು. ಅಂದರೆ ಇದೆಲ್ಲವೂ ಕೂಡ ಒಂಥರ ಗೆಳೆತನದ ಒಂದು ಇದರಲ್ಲಿಯೇ ಸುತ್ತಾಡ್ತಾ ಇದೆ. ನಾಗತಿಹಳ್ಳಿ ಗೆಳೆಯರು ಬಂದೊಂದು ಪಾತ್ರ ಮಾಡು ಅಂತ ಹೇಳಿದರು. ಅವಾಗ ನಾನು ಬೆಂಗಳೂರಲ್ಲೇ ಇದ್ದೆ. ನಾಗಭರಣ ಹೇಳಿದರು. ನಾಗೇಶ್ ನನ್ನ ರಂಗಭೂಮಿಯ ಗೆಳೆಯರು. ಹಾಗಾಗಿ ಅವರೆಲ್ಲರ ಮಾತಿನ ಪ್ರಕಾರ ನಾನು ಮಾಡಿದೆ ಹೊರತು ನಾನಾಗಿ ಸೀರಿಯಲ್ ಕಡೆಗೆ ಹೋಗಲಿಲ್ಲ ಅಥವಾ ಯಾವುದೇ ಸಿನಿಮಾ ಇತ್ಯಾದಿಗಳ ಕಡೆ ನಾನಾಗಿ ಒಂದು ಭಾಳ ಕಡಿಮೆ. ಹಾಗೆ ಕಿರುತೆರೆಯಲ್ಲಿ ಒಂದೊಂದು ಕಿರು ಪ್ರಯಾಣ. ಹೌದು, ಒಂದು ಪ್ರಯಾಣ ಆಯಿತು. ನಾನೊಂದು ವಿಷಯ ಕೇಳಿದ್ದೆ, ಬಹಳ ಶಾಕ್ ಆಯ್ತು ನನಗೆ. ಕನ್ನಡ ಚಿತ್ರರಂಗದ ಮೇರು ನಟ, ವರನಟ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ಹತ್ರ ಬಂದು ತಲೆಬಾಗಿ ನಮಸ್ಕಾರ ಮಾಡಿದ್ರು, ಹೌದಾ? ಅದು ಹೌದು. ಬಹಳ ರೋಚಕ, ನನಗೆ ರೋಮಾಂಚನ ಆದಂಥ ಒಂದು ಸಂದರ್ಭ ಅದು. ಹೌದು, ಅದು ನಾನು ಒಮ್ಮೆ ನಾಗಾಭರಣ ಮಂಗಳೂರಲ್ಲಿ ಚಿತ್ರಾಪುರ ಎನ್ನುವಂಥ ಜಾಗದಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು, ಸಾಗರದೀಪ ಎನ್ನುವಂಥ ಸಿನಿಮಾ. ಅದರಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ನನ್ನನ್ನು ಕರೆದು ಬೆಳಿಗ್ಗಿನ ಹೊತ್ತಿನಲ್ಲಿ ನನ್ನನ್ನು ಕರೆಸಿ ನನ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಕಾಸ್ಟ್ಯೂಮ್ಸ್ ಹಾಕಿಸಿ ನನ್ನನ್ನು ಬಬ್ಬರಿಯನ್ನಾಗಿ ಮಾಡಿದರು. ಇದು ಏನು ಮಾಡ್ತಾಯಿದ್ದೀರಿ ಅಂದರೆ, ನೀನು ಒಂದು ಪಾತ್ರ ಮಾಡ್ತಾ ಇದ್ದೀಯಾ ಅಂತ ಹೇಳಿದರು ಭರಣ. ಕೊನೆಗೆ ನಾನು ಒಪ್ಪಿಕೊಂಡು ಸರಿ ನಾನೇನು ಮಾಡಬೇಕು ಅಂತ ಹೇಳಿದರೆ, ದೇವರ ಗುಡಿ ಇದೆ, ಬಬ್ಬರಿಯ ಅಂದರೆ ಒಂಥರ ಪೂಜಾರಿ, ದೇವರ ಗುಡಿ ಎದುರುಗಡೆಯಲ್ಲೇ ನೀವು ಬಂದವರಿಗೆ ಪ್ರಸಾದ ಕೊಡುವಂಥ ಇತ್ಯಾದಿಗಳನ್ನು ಮಾಡಬೇಕು. ಸ್ವಲ್ಪ ದರ್ಶನ ಪಾತ್ರಿ ಆದರೆ ಸ್ವಲ್ಪ ನಡುಕ ಇರಬೇಕು. ನಾನು ಸ್ವಲ್ಪ ನಡುಕ್ತಾ ಇದ್ದೆ, ಹೀಗೆ ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ, ಹೇಗೆ ದರ್ಶನ ಬರುತ್ತದೆ ಅನ್ನೋದನ್ನು. ರಾಘವೇಂದ್ರ ರಾಜ್ಕುಮಾರ್ ಅದರ ಹೀರೋ. ರಾಘವೇಂದ್ರ ರಾಜ್ಕುಮಾರ್ ನಾನು ದರ್ಶನ ಮಾಡೋದನ್ನು ನೋಡಿ ಸ್ವಲ್ಪ ನಡುಗುತ್ತಾರೆ. ಬಹುಶಃ ಇವರು ಮೊದಲ ಬಾರಿಗೆ ಹೇಗೆ ವೇಷ ಹಾಕ್ಕೊಂಡು ಬರ್ತಿದ್ದಾರೆ, ಹೆದರಬೇಡಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಹೇಳಿದ್ರು ನನಗೆ. ಇಲ್ಲ ಸರ್, ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ದರ್ಶನದ ಪ್ರಾಕ್ಟೀಸ್. ಹಾಗೋ ಅಂತೇಳಿ ಅವ್ರು ಸುಮ್ಮನಾದರು. ಅಷ್ಟೊತ್ತಿಗೆ ಕಾರಿಂದ ಇಳಿದು ರಾಜ್ಕುಮಾರ್ ಬರ್ತಾಯಿದ್ರು ಆ ಕಡೆಗೆ. ನನ್ನ ಕಡೆಗೆ ನೇರವಾಗಿ ಬಂದರು. ನನಗೂ ಆಶ್ಚರ್ಯ, ಇವರು ಯಾಕೆ ನನ್ನ ಕಡೆಗೆ ಬರ್ತಾ ಇದ್ದಾರೆ ಅಂತ. ಅವ್ರು ನೇರವಾಗಿ ನಾಗಭರಣ ಇರುವಂಥ ಕಡೆಗೆ ಹೋಗ್ಬೋದು ಅಂತ ನಾನು ಆಲೋಚನೆ ಮಾಡಿದರೆ, ನನ್ನ ಕಡೆ ಬಂದು ಬಾಗಿ ನಮಸ್ಕಾರ ಮಾಡ್ತಾರೆ. ನನಗೆ ಗೊತ್ತಾಗ್ಬಿಡ್ತು, ಇದು ನಾನು ಪೂಜಾರಿ ಇದ್ದೇನೆ, ನನ್ನಿಂದ ಪ್ರಸಾದ ತಗೊಳ್ಳಿಕ್ಕೆ ಇವರು ಬಂದಿದ್ದಾರೆ, ಅವರು ದೈವಭಕ್ತರು ಬಹಳ. ನಾನು ಅಷ್ಟೇ ಅಲ್ಲ, ಆದರೂ ನಾನು ವೇಷ ಹಾಕಿದ್ದೇನಲ್ಲ ಪೂಜಾರಿಯಾಗಿ. ನಾನು ಹೇಳಿದೆ, ಸರ್ ಇದು ವೇಷ ಹಾಕಿದ್ದು. ಏನು ವೇಷ ಹಾಕಿದ್ದ? ತುಂಬ ಚೆನ್ನಾಗಿ ಕಾಣ್ತೀರಾ ಪೂಜಾರಿ ಥರ ತಿಳಿದ್ರು. ಪ್ರಸಾದ ಕೊಡಿ. ನನಗೆ ಪ್ರಸಾದ ಕೊಡೋದು ಹೇಗೆ ಅವರಿಗೆ? ನಾನು ನಿಜವಾಗಿ ಸುಳ್ಳು ಪೂಜಾರಿ, ನಾನು ಪ್ರಸಾದ ಕೊಡಲಿಕ್ಕೂ ಅಲ್ಲ ಬಿಡಲಿಕ್ಕೂ ಅಲ್ಲ. ನಿಜವಾಗಿ ತಟ್ಟೆಯಿಂದ ಪ್ರಸಾದ ತೆಗೆದವರ ಕೈ ಕೊಟ್ಟೆ. ಭಾಳ ಭಕ್ತಿಪೂರ್ವಕವಾಗಿ ಆ ಪ್ರಸಾದವನ್ನು ತೆಗೆದವರು ಹಣೆಗೆ ಇಟ್ಟುಕೊಂಡು ಮತ್ತೊಮ್ಮೆ ನನಗೆ ನಮಸ್ಕಾರ ಮಾಡಿ ಹೋದರು. ನನಗೆ ಒಂದು ಅರ್ಥದಲ್ಲಿ ಈ ಪುಣ್ಯಾತ್ಮನನ್ನು ನಾನು ನನ್ನ ಬದುಕಿನಲ್ಲಿ ಒಮ್ಮೆ ಈ ಥರ ಕಾಣುವಂಥ ಒಂದು ಅವಕಾಶ ಸಿಕ್ಕಿತ್ತಲ್ಲ ನನಗೆ ಅಂತ ನಿಜಕ್ಕೂ ರೋಮಾಂಚನ.
ಅದು ಒಂದು ರೀತಿಯ ಸ್ಫೂರ್ತಿ ಕೂಡ. ಆಮೇಲೆ ನನಗೆ ನೀವು ವೇಷ ಹಾಕಿದ್ದು ಗೊತ್ತಿದ್ರು ಕೂಡ ನಿಮ್ಮ ಹತ್ರ ಪ್ರಸಾದ ತಗೊಂಡ್ರು, ನಂಬಿಕೆ. ಅದೇ ಅವರ ಸದ್ಗುಣ, ಅವರ ಗುಣ ಇದೆಯಲ್ಲ ನೋಡಿ. ಅವರು ಸೋಲಿಲ್ಲ ಅಲ್ಲಿ. ವೇಷ ಹಾಕಿದ್ದ ನೀನು ಅಂತ ಹೇಳ್ಕೊಂಡು ಎದ್ದು ಹೋಗ್ಬೋದಾಗಿತ್ತು, ಮಾಡಲಿಲ್ಲ ಅವರು. ಅದು ಅವರ ಗುಣ. ಅದಕ್ಕಾಗಿ ಅವರು ಡಾಕ್ಟರ್ ಅಭಿಮಾನಿ ದೇವರುಗಳು ಅಂತ ಅವರ ಪ್ರೇಕ್ಷಕರ ಅಭಿಮಾನಿಗಳನ್ನು ಕರೆಯುವುದು ಹಾಗೆ ಅಲ್ವಾ ಅವರು. ಮತ್ತೆ ಈ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಒಂಥರ ಕಲಾತ್ಮಕ ಸಿನಿಮಾ ಜಗತ್ತಿಗೆ ನೀವು ಎಂಟ್ರಿ ಕೊಟ್ರಿ. ಯಾವ ರೀತಿ ಎಂಟ್ರಿ ಆಯಿತು ನಿಮ್ಮದು? ಮತ್ತು ಒಮ್ಮೆ ಎಂಟ್ರಿ ಆದಮೇಲೆ ಯಾವ ರೀತಿ ಅದು ನಿಮ್ಮನ್ನು ಕೊಂಡೋಗ್ತಾ ಹೋಗಿ? ಬಹಳ ವಿಶೇಷವಾದ ವಿಚಾರಗಳು ಇವುಗಳೆಲ್ಲ. ಒಮ್ಮೆ ಅಡೂರು ಗೋಪಾಲಕೃಷ್ಣನ್ ಮಂಗಳೂರಿಗೆ ಬಂದರು. ಪ್ರಖ್ಯಾತ ಸತ್ಯಜಿತ್ ರೇನ್ ಬಿಟ್ಟರೆ ನೆಕ್ಸ್ಟ್ ಅವರೇ ಅಡೂರು ಗೋಪಾಲಕೃಷ್ಣನ್. ಅಂತಾರಾಷ್ಟ್ರೀಯ ಫೇಮ್ ಇರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅವರು ನಮ್ಮ ಕಾಲೇಜಿಗೆ ಬಂದರು. ಯಾರೋ ಹೇಳಿದ್ರಂತ ಅವರಿಗೆ ಕನ್ನಡ ಮಲಯಾಳ ಎರಡೂ ಬಲ್ಲಂಥ ಒಬ್ಬರು ಮೇಷ್ಟ್ರಿದ್ದಾರೆ ಇಲ್ಲಿ ಕಾಲೇಜಲ್ಲಿ ಅಂತ, ಅಲೋಷಿಯಸ್ ಕಾಲೇಜಲ್ಲಿ ಅಂತ. ಬಂದು ನನ್ನನ್ನು ಪರಿಚಯ ಮಾಡಿಕೊಂಡು ಮಾತಾಡಿದರು. ನನಗೆ ನೀವು ಸ್ವಲ್ಪ ದಿವಸಕ್ಕೆ ಬೇಕು ಅಂತ ಕೇಳಿದರು. ನಾನು ಹೇಳಿದೆ ನೀವು ನನ್ನ ಪ್ರಿನ್ಸಿಪಾಲನ್ನು ಕೇಳಿ ಅಂತ. ಪ್ರಿನ್ಸಿಪಾಲರು ಯಾಕೆ ಭಾಳ ಒಂದು ಕಲೆಯ ಮೇಲೆ ವಿಶೇಷ ಅಭಿಮಾನ, ಸಾಹಿತ್ಯದ ಮೇಲೆಲ್ಲ. ಅವ್ರು ಹೇಳಿ ಎಷ್ಟು ದಿವಸಕ್ಕೆ ಅಂತ. ಸುಮಾರು 1 ತಿಂಗಳು ಬೇಕಾಗ್ಬೋದು ಅವ್ರು ನನ್ನ ಜೊತೆಗೆ ಅಂತ ಹೇಳಿದ್ರು. ಅಡೂರು ಗೋಪಾಲಕೃಷ್ಣನ್ ಬಗ್ಗೆ ಅವರಿಗೆ ಗೊತ್ತಿತ್ತು. ಅವರು 1 ತಿಂಗಳು ನನಗೆ ಪರ್ಮಿಷನ್ ಕೊಟ್ಟರು. ನಾನು 1 ತಿಂಗಳು ಅಡೂರು ಗೋಪಾಲಕೃಷ್ಣನ್ ಜೊತೆ ಇದ್ದೆ. ಅವರಿಗೆ ಅಲ್ಲಿ ಬರುವಂಥ ಆ ಸಿನಿಮಾದಲ್ಲಿ ಒಂದು 30% ಕನ್ನಡ, ಉಳಿದ ಭಾಗ ಮಲಯಾಳ, ಈ ಥರ ಇತ್ತು. ಅಲ್ಲಿ ಹೀರೋ ಆಗಿ ಕೆಲಸ ಮಾಡ್ತಿದ್ದವರು ಮಮ್ಮೂಟಿ, ಅವರಿಗೆ ಮತ್ತು ತನ್ವಿ ಆಜ್ಮಿ ಅಂತ ಹೀರೋಯಿನ್ ಆಗಿ ಕೆಲಸ ಮಾಡ್ತಿದ್ದವರು. ಅವರಿಗೆಲ್ಲ ನಾನು ಕನ್ನಡ ಕಲಿಸಬೇಕಾಗಿತ್ತು. ಅವರೆಲ್ಲ ಪಕ್ಕ ಮಲಯಾಳ ಮತ್ತು ಹಿಂದಿಯವರು. ಅವರಿಗೆ ಕನ್ನಡ ಕಲಿಸ್ತಾ ಇದೆ ತಿಂಗಳಗಟ್ಟಲೆ. ಇಡೀ ತಿಂಗಳು ನಾನು ಅವ್ರ ಜೊತೆಗೇ ಇದ್ದೆ. ಹೋಗೋದು ಬರೋದೆಲ್ಲ ಅವ್ರ ಜೊತೆಗೆ ಇತ್ತು, ಮಮ್ಮೂಟಿ ಜೊತೆಗೆ ಇತ್ತು. ಅವರಿಗೆ ಪಾಠ ಮಾಡ್ತಾ ಇದ್ದೆ ನಾನು. ಮತ್ತು ಅದಲ್ಲದೆ ಅನೇಕ ವಿಚಾರಗಳಿಗೆ ನನ್ನನ್ನು ಅವರು ಬೆಳೆಸ್ತಾ ಇದ್ರು. ಆಮೇಲೆ ಒಂದು ದಿವಸ ಹೇಳಿದ್ರು, ನೀನು ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಅದಕ್ಕೆ ಇಷ್ಟು ಕೆಲಸ ಕೊಡ್ತಾ ಇದ್ದೆ ನಿನಗೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ. ನಾನು ಎಲ್ಲಿಂದಲೋ ಬಂದವ, ಕನ್ನಡದ ಒಂದು ಟ್ರಾನ್ಸ್ಲೇಷನ್ ಕೆಲಸಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಬಂದದ್ದು ಅಂತ ನೋಡಿದರೆ ಅಲ್ಲ, ಈ ಥರ ಬಳಕೆ ಮಾಡಿಕೊಂಡ್ರು ನನ್ನನ್ನು. ನನಗೂ ಕೂಡ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಅವರ ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಹೇಗಿರ್ತದೆ ಅಂತ ಹೇಳಿದರೆ ನಾನು ಕೂಡ ಅದನ್ನು ಇಟ್ಕೊಂಡು ಕೆಲಸ ಮಾಡ್ಬೋದು. ಆ ಥರ ಪಕ್ಕಾ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡ್ತಾರೆ ಅವರು. ಎಲ್ಲ ಲೊಕೇಶನ್ಸ್ ಎಲ್ಲ ಫಿಕ್ಸ್ ಮಾಡಿ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಪ್ರಾಯಶಃ ತುಂಬ ಜನ ಹೊಸ ಕಲಾವಿದರು ಅದರಿಂದ ಕ್ಯಾಮರಾವನ್ನು ಎದುರಿಸಿದ್ರು ಅಂತ ಕಾಣ್ತದೆ. ಹೌದೌದು, ನನಗೆ ಅವಕಾಶ ಕೊಟ್ಟಿದ್ರು. ನೀವು ಒಂದಷ್ಟು ಜನ ಕಲಾವಿದರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಇದು ಮಾಡಿಕೊಂಡು ನೋಡಿಕೊಂಡು ಫೋಟೋಶೂಟ್ ಮಾಡಿಕೊಂಡು ಅವ್ರನ್ನ ಆಡಿಷನ್ ಮಾಡಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೇನೆ ಅಂತ. ಹಾಗೆ ಆಡಿಷನ್ ಮಾಡಿ ಆಯ್ಕೆ ಆದವರಲ್ಲಿ ಈ ನವೀನ್ ಡಿ ಪಡೀಲ್, ಈಗಿನ ಬಹಳ ಕುಸಲ್ದರ್ಸೆ, ಬಹಳ ಫೇಮಸ್ ವ್ಯಕ್ತಿತ್ವ, ಮಜಾ ಟಾಕೀಸ್ನ ಗುಂಡು ಮಾಮ, ಕರೆಕ್ಟ್. ಮತ್ತು ಸರೋಜಿನಿ ಶೆಟ್ಟಿ, ಒಳ್ಳೆ ಕಲಾವಿದೆ. ಮತ್ತು ಅದರಲ್ಲಿ ನನ್ನ ಮಗನೂ ಕೂಡ ಒಂದು ಪಾತ್ರ ಮಾಡಿದ್ದ, ಗೌತಮ್. ಇವರನ್ನೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಈ ಪಾತ್ರಕ್ಕೆ ಆಗ್ಬೋದು, ಇದಕ್ಕೆ ಆಗ್ಬೋದು ಅಂತ ಆಯ್ಕೆ ಮಾಡಿಕೊಂಡ್ರು, ನಮ್ಮವರೇ. ನವೀನ್ ಪಡೀಲ್ನ ಅಭಿನಯ ನೋಡಿ ಮುಖ್ಯ ಪಾತ್ರಧಾರಿ ಮಮ್ಮೂಟಿ ಬಹಳ ಶಾಕ್ ಆದರು, ಬಹಳ ಇಷ್ಟಪಟ್ಟರು. ನಾನು ಕೇಳಿದೆ, ಹೌ ಇಸ್ ಇಸ್ ಆ್ಯಕ್ಟಿಂಗ್ ಅಂತ ಕೇಳಿದೆ. ಹೀ ಈಸ್ ನಾಟ್ ಓನ್ಲಿ ಅನ್ ಆ್ಯಕ್ಟರ್, ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅಂದರು ಮಮ್ಮೂಟಿ. ಅಷ್ಟು ಖುಷಿಪಟ್ಟರು ನವೀನ್ ಡಿ ಪಡೀಲ್ ಬಗ್ಗೆ. ಅದು ಹೌದು, ಎಷ್ಟು ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದಿನ ಸಂಗತಿ ಇದು. ಹುಡುಗ ನವೀನ್ ಡಿ ಪಡೀಲ್. ಅದೆಲ್ಲ ಆಯಿತು. ಅದೊಂದು ಎಕ್ಸ್ಪೀರಿಯನ್ಸ್. ಅದರೊಟ್ಟಿಗೆ ನನಗೆ ನೆನಪಿದೆ, ಕರಾವಳಿಯಲ್ಲಿ ಆಗುವಂತಹ ಒಂದು ತುಳು ನಾಟಕಗಳ ಬಗ್ಗೆ ಮೊದಲ ಬಾರಿಗೆ ಪೇಪರ್ನಲ್ಲಿ ಆರ್ಟಿಕಲ್ ಬರೆದದ್ದು ಕೂಡ ನೀವು ಅಂತೇಳಿ ನವೀನ್ ಪಡೀಲ್ ನೆನಪಿಸ್ಕೊಳ್ತಾ ಇದ್ದೆ. ಹೌದು. ತುಳು ಇದಕ್ಕೆ ಯಾರೂ ಬರೀತಿರ್ಲಿಲ್ಲ. ತುಳು ನಾಟಕಗಳ ಬಗ್ಗೆ ಯಾರೂ ಯಕ್ಷಗಾನದ ಬಗ್ಗೆ ಹೇಗೆ ಬರೀತಿರ್ಲಿಲ್ವೋ ಹಾಗೆ ತುಳು ನಾಟಕಗಳ ಬಗ್ಗೆ ಕೂಡ ಬರೀತಿರ್ಲಿಲ್ಲ. ನಾನೇನು ಮಾಡಿದ್ರೆ, ನನಗೆ ಪ್ರಜಾವಾಣಿ ಅಂಕಣ ಸಿಕ್ತಲ್ಲ, ಅಂಕಣ ಸಿಕ್ಕಿದ ಕಾರಣ ಅದರಲ್ಲಿ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ತುಂಬ ನಾನು ತುಳು ನಾಟಕಗಳನ್ನು ಕೂಡ ಬಿಡದೆ ನಾನು ಮಾಡಿದೆ. ಯಾಕೆ ತುಳು ನಾಟಕದ ಬಗ್ಗೆ ಬರೀಬಾರ್ದು? ಯಾಕೆ? ಅದರಲ್ಲೂ ಕೂಡ ಏನೋ ಸತ್ವ ಇದೆ. ಇಷ್ಟು ಜನರನ್ನು ಮೆಚ್ಚಿಸುವಂಥ, ಮನ್ನಣೆ ಪಡೆದಂಥ ಒಂದು ಒಂದು ನಾಟಕದ ಪ್ರಕಾರ ಅದನ್ನು ನಾವು ಹಾಗೆ ಬೇಕಾಬಿಟ್ಟು ತೇಲಿ ಹೋಗೋದಕ್ಕೆ ಬಿಡಬಾರ್ದು ಅಂತ. ತುಳು ಭಾಷೆಗೆ ಅದರದಂಥ ಕೊಡುಗೆ. ಹೌದು, ನನ್ನಿಂದ ಆದಷ್ಟು ನಾನು ಆ ಕೆಲಸವನ್ನು ಮಾಡಿದ್ದೇನೆ. ಸರ್, ಈಗ ಅಡೂರು ಗೋಪಾಲಕೃಷ್ಣ ಅವ್ರ ಜೊತೆ ನಿಮ್ಮ ಅನುಭವ ಒಂದು ವಿಶಿಷ್ಟವಾಗಿತ್ತು. ಹೌದು. ಹಾಗೆ ಮತ್ತೆ ಬೇರೆ ತುಂಬ ಹೊಸ ಸೃಜನಶೀಲ ಕಲಾತ್ಮಕ ನಿರ್ದೇಶಕರೊಟ್ಟಿಗೆ ನೀವು ಕೆಲಸ ಮಾಡಿದ್ರಿ. ಗಿರೀಶ್ ಕಾಸರವಳ್ಳಿ ಇರ್ಬೋದು, ಶೇಷಾದ್ರಿ ಇರ್ಬೋದು, ಅಥವಾ
ನಾಗತಿಹಳ್ಳಿ ಚಂದ್ರಶೇಖರ್ ಹೌದು ಇರ್ಬೋದು, ಹೌದೌದು. ಮತ್ತೆ ಪಿ ವಿಶ್ವನಾಥ್ ಇರ್ಬೋದು, PH ವಿಶ್ವನಾಥ್. ಪಿ ಎಚ್ ವಿಶ್ವನಾಥ್. ಸೊ ಇಂಥವ್ರ ಜೊತೆ ಕೆಲಸ ಮಾಡಿದ ಅನುಭವ ಹೇಗಿತ್ತು? ಹೌದು, ಇವರೆಲ್ಲರೂ ಕೂಡ ನೋಡಿ, ನಾನು ಸಾಗರದೀಪ ಎನ್ನುವಂಥ ಒಂದು ಕಮರ್ಷಿಯಲ್ ಸಿನಿಮಾ ಬಿಟ್ಟರೆ ಆಮೇಲೆ ನಾನು ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಡೇ ಇಲ್ಲ. ನಾನು ಇವರ ಜೊತೆಗೇನೆ ಇದ್ದೆ. ಗಿರೀಶ್ ಕಾಸರವಳ್ಳಿ ಈಚೆಗೆ ಒಂದು ಇಷ್ಟಕಾಮ್ಯದಲ್ಲಿ ಮಾಡಿ, ಅದನ್ನು ನೀವು ಪೂರ್ಣ ಪ್ರಮಾಣದ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳಲಿಕ್ಕೆ ಬರೋದಿಲ್ವ ಅಂತ ನನ್ನ ದೃಷ್ಟಿಯಲ್ಲಿ ತುಂಬ ಕಲಾತ್ಮಕವಾಗಿ ಆ ಸಿನಿಮಾ ಮಾಡಿದ್ದಾರೆ ಅವರು. ಹಾಗಾಗಿ ಒಂಥರ ಬ್ಲೆಂಡ್ ಫಿಲ್ಮ್. ಈಗ ಕೇರಳದ ಮಲಯಾಳ ಸಿನಿಮಾ ನೋಡ್ತೀವಲ್ಲ ನಾವು, ಅದರಲ್ಲಿ ಆರ್ಟ್ ಮತ್ತು ಕಮರ್ಷಿಯಲ್ ಎಲಿಮೆಂಟ್ಸನ್ನು ಸೇರಿಸ್ಕೊಂಡು ಮಾಡ್ತಾರಲ್ಲ, ಆ ಥರದಲ್ಲಿ ಇವರು ನಾನು ತಿಳಿದನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಪೂರ್ತಿ ಕಮರ್ಷಿಯಲ್ ಅಂತ ನಾನು ಹೇಳೋದಿಲ್ಲ. ನಾನು ಮುಖ್ಯವಾಗಿ ಕೆಲಸ ಮಾಡಿರೋದು ಗಿರೀಶ್ ಕಾಸರವಳ್ಳಿ ಜೊತೆ. ಅವ್ರು ಮಂಗಳೂರು ಕಡೆ ಲೊಕೇಶನ್ ಬೇಕು ಅಂದಾಗ ನನಗೊಂದು ಫೋನ್ ಮಾಡ್ತಿದ್ರು. ಸೊ ನಾವು ಜೊತೆಗೂಡಿಕೊಂಡು ಲೊಕೇಶನ್ ಹುಡುಕ್ತಾ ಇದ್ದೆವು. ಸೊ ಎಲ್ಲ ಇಷ್ಟವಾದಾಗ ಅದರಲ್ಲಿ ಒಂದು ಪಾತ್ರವನ್ನು ನನಗೆ ಇಟ್ಟಿರ್ತಾರೆ. ಸಣ್ಣದೋ ದೊಡ್ಡದು ಅನ್ನೋದು ಮುಖ್ಯ ಅಲ್ಲ, ಒಂದು ಪಾತ್ರ ಅವರು ಇಟ್ಟಿರ್ತಾರೆ. ನೀವು ಈ ಪಾತ್ರ ಮಾಡಬೇಕು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಮುಜುಗರದಿಂದ ಇಲ್ಲ ಈ ಪಾತ್ರವನ್ನು ಅವ್ರು ಮಾಡಲಿ ಅಂತ ಹೇಳಿದ್ರೆ, ಅವ್ರು ಬೇಡ ನೀವೇ ಮಾಡಬೇಕು ಅಂತ ಹೇಳಿದರು. ಅವ್ರು ಸೆಟ್ ಆಗಲ್ಲ ಅಂತ. ಅಂದರೆ ಅವ್ರಿಗೆ ಒಂದು ಅವರ ತಲೆಯಲ್ಲಿ ಕೂತಿರ್ತದೆ, ಒಂದು ವಿಷನ್ ಇದೆ, ಈ ಪಾತ್ರಕ್ಕೆ ಇವರ ಬೇಕು ಅಂತ. ಹಾಗೆ ನಾನು ಕಾಸರವಳ್ಳಿ ಜೊತೆ ಕೆಲಸ ಮಾಡಿದ್ದೆ. ಮತ್ತು ಶೇಷಾದ್ರಿ, ಭಾಳ ಮುಖ್ಯವಾಗಿ ಶೇಷಾದ್ರಿ ನಮ್ಮ ಕಾಸರವಳ್ಳಿ ನಂತರದ ಭಾಳ ಮುಖ್ಯವಾದಂಥ ಕಲಾತ್ಮಕ ಸಿನಿಮಾಗಳನ್ನು ಮಾಡಿ ಹೆಸರು ಪಡೆದವರು. ಅವ್ರ ಜೊತೆ ಅವರ ಮುನ್ನುಡಿ ಅನ್ನುವಂಥ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರವನ್ನು ಮಾಡಿದ್ದೆ, ಒಂದು ಒಳ್ಳೆ ಪಾತ್ರ ಮಾಡಿದ್ದೆ ನಾನು. ಹಾಗೆ ಅದು ಕೂಡ ನನಗೆ ಒಂಥರ ಎಕ್ಸ್ಪೀರಿಯನ್ಸ್. ಕಮರ್ಷಿಯಲ್ ಅಲ್ಲದ ಸಿನಿಮಾಗಳಲ್ಲೇ ನಾನು ಭಾಳ ಎಂಜಾಯ್ ಮಾಡ್ತೇನೆ. ಆದರೆ ಎಲ್ಲಿಗೂ ಹೊರಗೆ ನನ್ನ ಡ್ಯೂಟಿ ಬಿಟ್ಟು ನಾನು ಹೊರಗಡೆ ಹೋದದ್ದಿಲ್ಲ, ಅಥವಾ ಬೆಂಗಳೂರಂಥ ಕೇಂದ್ರಗಳಲ್ಲಿ ನಾನು ಕೆಲಸ ಮಾಡಿದ್ದಿಲ್ಲ. ಅವರಾಗಿ ನಮ್ಮ ಕಡೆಗೆ ಬಂದಾಗ ನಾನು ಅವರ ಗೆಳೆಯನೂ ಆಗಿರೋದ್ರಿಂದ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡಿದ್ದೇನೆ. ಆ ಥರದಲ್ಲಿ ಅದನ್ನೇ ವೃತ್ತಿಯಾಗಿ ಹಿಡ್ಕೊಂಡು ಹೋಗಿದರೆ ಇನ್ನೂ ಅವಕಾಶಗಳು ತೆರೆದುಕೊಂಡು ಅವಕಾಶಗಳು ಇರ್ತಿದ್ವು ಏನೋ. ಆದರೆ ನನ್ನ ಮಟ್ಟಿಗೆ ನಾನು ಒಬ್ಬ ಒಳ್ಳೆ ಆ್ಯಕ್ಟ್ರ್ ಅಂತ ನಾನು ಅಂದ್ಕೊಂಡಿಲ್ಲ. ಅದಕ್ಕಿಂತ ನಾನು ಒಂದು ಒಳ್ಳೆ ಡೈರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ನಿರ್ದೇಶನದಲ್ಲಿ ನನಗೆ ಹೆಚ್ಚು ಟ್ರೈನಿಂಗ್ ಕೂಡ ಇರುವಂಥದ್ದು ನಿರ್ದೇಶನದಲ್ಲಿಯೇ. ಈಗ ಕತೆ, ಸಾಹಿತ್ಯ, ಅಂಕಣಬರಹ, ಕಾದಂಬರಿ, ಕಿರುತೆರೆ, ಸಿನಿಮಾ ನಿರ್ದೇಶನ ಎಲ್ಲವೂ ಆಯಿತು. ನಂತರ ಸಿನಿಮಾಗಳಿಗೆ ಪದ್ಯ ಬರ್ತೀರಿ. ಹೌದು. ಅದು ಹೇಗೆ ಅವಕಾಶ ಸಿಕ್ಕಿದೆ? ಅದು ನನಗೆ ಅವರು ಪ್ರಶಸ್ತಿ ಪುರಸ್ಕೃತನಾದಂಥ PH ವಿಶ್ವನಾಥ್ ಅವರು ಕಿನ್ನರ ಬಾಲೆ ಅಂತ ಒಂದು ಸಿನಿಮಾ ಮಾಡಿದರು. ಆ ಕಿನ್ನರ ಬಾಲೆ ಅನ್ನೋದು ಮಕ್ಕಳ ಸಿನಿಮಾ, ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಸಿನಿಮಾದಲ್ಲಿ ಅನೇಕ ಬ್ರಿಡ್ಜಸ್ ಇದ್ದವು. ಒಂದು 8 ಕಡೆಯಲ್ಲಿ ಬರೇ ಮ್ಯೂಸಿಕ್ ಮಾತ್ರ ಚಾಲು ಆಗ್ತಾಯಿತ್ತು. ಅವ್ರ ತಲೆಗೆ ಬಂತು, ಇದನ್ನು ನಾವು ಹಾರ್ಡಾಗಿ ಕನ್ವರ್ಟ್ ಮಾಡೋಣ, ಈ BGM ಥರದಲ್ಲಿರುವಂಥದ್ದು ಹಾರ್ಡಾಗಿ ಕನ್ವರ್ಟ್ ಮಾಡೋಣ ಅಂತ ಹೇಳಿದ್ರು. ಸರಿ, ನಾನು ಆ ಸಿನಿಮಾ ನೋಡ್ತಾ ಅದಕ್ಕೆ ಸಾಲುಗಳನ್ನು, ಆ ಟ್ಯೂನಿಗೆ ಸಾಲುಗಳನ್ನು ಬರೆದು ಸೇರಿಸಿದೆ. ಒಂದು 8 ಬಿಟ್ಸ್, ಒಂದು 2 ಮಾತ್ರ ಸ್ವಲ್ಪ ದೀರ್ಘ, ಒಂದು 3.5 ನಿಮಿಷಗಳ 2 ಪೀಸು, ಬಾಕಿ ಎಲ್ಲ ಚಿಕ್ಕದು, ಅರ್ಧ ಮುಕ್ಕಾಲು ನಿಮಿಷ 1 ನಿಮಿಷ ಇರುವಂಥ 8 ಪೀಸ್. ಇಡೀ ಸಿನಿಮಾದ ಒಳಗಡೆನೆ ತುಂಬ ಹಾಡುಗಳು ಎನ್ನುವ ರೀತಿ ಕಲ್ಪನೆ ಕೊಟ್ಟಿತ್ತದು. ಆ ಥರದಲ್ಲಿ ಅದು ಒಂಥರ ಒಂದು ಒಳ್ಳೆಯ ಒಂದು ವಿಶಿಷ್ಟವಾದ ಸಿನಿಮಾದ, ಅದನ್ನು ಶೂಟಿಂಗ್ ಆದ ಮೇಲೆ ನೋಡಿಕೊಂಡು ಪದ್ಯ ಬರೆಯೋದಿದೆಯಲ್ಲ, ಅದು ನನಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಾದಮೇಲೆ ಅವ್ರದ್ದೇ ಇನ್ನೊಂದು ಸಿನಿಮಾದಲ್ಲಿ ಕೂಡ ನಾನು ಹಾಡುಗಳನ್ನು ಬರೆದೆ. 2 ಹಾಡುಗಳನ್ನು ಶ್ರೀನಾಥ್ಗೆ ಬೇಕಾಗಿ ಅವರೊಂದು ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ನಾನು 2 ಹಾಡುಗಳನ್ನು ಬರೆದೆ. ಹಾಗೆ ಅದು ಅಲ್ಲದೆ ನಾಗತಿಹಳ್ಳಿ ಸಿನಿಮಾಕ್ಕೂ ಕೂಡ ನಾನು ಒಂದು ಹಾಡು ಬರೆದೆ. ಹಾಡು ಬರೆಯುವಂಥದ್ದನ್ನು ನಾನು ಖಯಾಲಿಯಾಗಿ ಇಟ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆ ಥರದಲ್ಲಿ ನನ್ನ ಯಾರು ದುಡಿಸ್ಕೊಳ್ಳಿಲ್ಲ. ಹಾಗಾಗಿ ನಾನು ಇಷ್ಟಕ್ಕೆ ಸೀಮಿತ ಆದೆ. ಸರ್, ಸುಮ್ಮನೆ ನಿಮ್ಮ ಅನಿಸಿಕೆಗಳನ್ನು ಕೇಳ್ತಾ ಇದ್ದೀನಿ. ನಿಮ್ಗೆ ಯಾವತ್ತಾದ್ರೂ ತುಂಬ ಖುಷಿಯಾದಂಥ ಸನ್ನಿವೇಶ ಬಂದಿಲ್ಲ? ಯಾವ ಥರ ಖುಷಿ ಅಂತ ಹೇಳಿದ್ರೆ, ನಿಮ್ಮ ಶರ್ಟನ್ನು ಬಿಚ್ಚಿ ತೆಗೆದು ಗಿರ ಅಂತ ತೆಗೆದು ಬಿಸಾಡುವಂಥ ಪರಿಸ್ಥಿತಿ ಯಾವತ್ತಾದ್ರೂ ಬಂದಿಲ್ಲ? ಸಂದರ್ಭಗಳಿವೆ. ನನಗೆ ನಾನು ತಂದೆಯಾದ ಅಪೂರ್ವ ಕ್ಷಣ, ಅದು ಹೆಣ್ಣು ಮಗು, ಭಾಳ ಖುಷಿಪಟ್ಟಿದ್ದಾನೆ. ಇನ್ನೂ ಆ ಥರದ್ದು ಬೇಕಾ? ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ಸಿಕ್ಕಿದ ಕ್ಷಣ, ಅದರ ಬಗ್ಗೆ ನನಗೆ ನಿರೀಕ್ಷೆ ಇತ್ತು. ಭಾಳ ಕಾಲದಿಂದ ನಾನು ಅಲ್ಲಿಗೊಂದು ಗುರಿ ಇಟ್ಟಿದ್ದೆ. ನನಗೆ ಅಂದರೆ ಯಾವುದೇ ಇನ್ಫ್ಲುಯೆನ್ಸಲ್ಲಿ ನನಗೆ ಸಿಗಬೇಕು ಅಂತಲ್ಲ, ನನ್ನ ಪ್ರಯತ್ನ, ನನ್ನ ಕೆಲಸ ಅಲ್ಲಿವರೆಗೆ ಅಷ್ಟರ ಮಟ್ಟಿಗೆ ಆಗಿದೆ ಎನ್ನುವಂಥ ಒಂದು ಆತ್ಮಸ್ಥೈರ್ಯ ಇತ್ತು, ನಂಬಿಕೆ, ವಿಶ್ವಾಸ ಇತ್ತು ನನಗೆ.
ಆ ವಿಶ್ವಾಸ ನನಗೆ ಫಲ ಕೊಡ್ತದ ಅಂತ ಕೊಡಬೇಕು ಅನ್ನೋಂಥ ಒಂದು ಅಚ್ಚಲವಾದಂಥ ಅಪೇಕ್ಷೆ ಕೂಡ ನನಗಿತ್ತು, ಈಡೇರಿತ್ತು. ಈಗ ಈ ಸಂದರ್ಭದಲ್ಲಿ ನೆನಪಾಗ್ತದೆ, ಎಲ್ಲೋ ಡಾಕ್ಟರ್ ನಾದಾಮೋದರ ಶೆಟ್ಟಿಯವರ ಇಷ್ಟು ಕೆಲಸಕ್ಕೆ, ಸಾಹಿತ್ಯದಾಗಿರ್ಬೋದು, ನಾಟಕದಾಗಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಮಾಡಿದ ಸಾಧನೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮ್ಮನ್ನು ಗುರುತಿಸುವ ಕೆಲಸ ಆಗಲಿಲ್ಲ. ಅದು ಯಾಕೆ ಅಂತೇಳಿದರೆ ನಿಮ್ಮ ಮುಜುಗರದ ಸ್ವಭಾವದಿಂದಾಗಿಯೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದಾಗಿಯೋ ನಿಮ್ಮನ್ನು ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಥವಾ ಇನ್ನೂ ಪ್ರಮುಖವಾದಂತಹ ಕೆಲವು ಪ್ರಶಸ್ತಿಗಳು ನಿಮಗೆ ಇನ್ನೂ ಸಿಗಲಿಲ್ಲ ಅಂತೇಳಿ ನಮಗೆ ನೋವಿದೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ನನಗೆ ಒಂದು ಕಾರಣ, ಅದಕ್ಕೆ ನಾನು ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ಇದ್ದವ ಅಲ್ಲ. ನಾನು ಮಂಗಳೂರಿನಲ್ಲಿದ್ದೆ. ಮಂಗಳೂರಿನದ್ದೇ ಆದಂಥ ನಮ್ಮ ಒಂದು ವಾತಾವರಣ ಇತ್ತು. ಆ ವಾತಾವರಣದಲ್ಲಿ ಬೆಳೆದವ ಬಹಳ ಕಾಲ. ಇತ್ತೀಚೆಗಷ್ಟೇ ನಾನು ಬೆಂಗಳೂರಿಗೆ ಬಂದೆ ಅಂತ. ಹಾಗಾಗಿ ಮಂಗಳೂರಿನಲ್ಲಿದ್ದವರಿಗೆ ಸಾಮಾನ್ಯವಾಗಿ ದೊರಕದೇ ಇರಬಹುದಾದಂಥ ಎಷ್ಟೋ ಅವಕಾಶಗಳಿವೆ, ನಷ್ಟ ಆದಂಥ ಅವಕಾಶಗಳು ಎಷ್ಟೋ ಇರ್ತವೆ. ಅದರಲ್ಲಿ ನನಗೂ ಕೆಲವು ನಷ್ಟಗಳು ಸಂಭವಿಸಿರ್ಬೋದು. ನನಗೆ ಇನ್ನೊಂದು, ನಾನು ಯಾವುದೇ ಕಾರಣಕ್ಕೆ ಡ್ಯಾಶಿಂಗ್ ಆಗಿ ಹೋಗಿ ನನಗೆ ಈ ಪ್ರಶಸ್ತಿ ಸಿಗಬೇಕು, ಅದಕ್ಕಾಗಿ ನಾನು ಕೆಲಸ ಮಾಡಬೇಕು ಅಂತ ಉದ್ದೇಶಪಟ್ಟವ ಅಲ್ಲ, ಮತ್ತು ಅರ್ಜಿ ಹಾಕುವನಲ್ಲ. ಮತ್ತು ನನಗೆ ಪ್ರತಿ ಸಲನೂ ಈ ಸಿ ಜಿ ಕೃಷ್ಣಸ್ವಾಮಿ ಇದ್ದಲ್ಲಿಂದ ರಾಜ್ಯೋತ್ಸವ ಪ್ರಶಸ್ತಿ ನಾದಾರಿಗೆ ಸಿಗಬೇಕು ಅವ್ರು ಮಾಡಿರುವಂಥ ಕೆಲಸಕ್ಕೆ ಅಂತ. ಆ ಟೈಮ್ನಲ್ಲಿ ಅಂದರೆ 20 ವರ್ಷಗಳಿಂದ ನಿರಂತರವಾಗಿ ನನ್ನ ಹೆಸರು ಹೀಗೆ ಬಂದು ಹೋಗ್ತಾ ಇದೆ. ಒಂದು ಸಂದರ್ಭದಲ್ಲಿ ನಾನು ಒಂದು 2 ವರ್ಷ ಆಯ್ಕೆ ಸಮಿತಿಯ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವ ಸಮಿತಿಯ ಸದಸ್ಯ ಕೂಡ ಆಗಿದ್ದೆ. ನಿಮಗೆ ಪ್ರಶಸ್ತಿ ಬರಲಿಲ್ಲ ಅಂತ ಅನೇಕರು ಕೇಳ್ತಾರೆ. ಆದರೆ ನನಗೆ ನಾನಾಗಿ ಕೇಳಿ ಒಂದು ಪ್ರಶಸ್ತಿ ಬರೋದು ಬೇಡ. ನಾನು ಆ ಪ್ರಶಸ್ತಿಗೆ ಅರ್ಹನಲ್ಲದಿದ್ದರೆ ನನಗೆ ಆ ಪ್ರಶಸ್ತಿ ಸಲ್ಲಬಾರದು ಎನ್ನುವಂಥ ಇಲ್ಲ. ಅದು ಅದಾಗಿ ಬರಬೇಕು ಹೊರತು, ನಾನು ರಿಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ, ಅದಾಗಿಯೇ ಬರಬೇಕು ಹೊರತು ನಾನು ಅದರ ಹಿಂದೆ ಹೋಗುವ ಜಾಯಮಾನ ನನ್ನದಲ್ಲ. ಅದು ಒಂದು ವೀಕ್ನೆಸ್ ಇರಲಿಕ್ಕೂ ಸಾಕು. ಅದು ನನ್ನ ನಂಬಿಕೆ, ನನ್ನ ವಿಶ್ವಾಸ. ನಾನು ಅದರ ಹಿಂದೆ ಹೋಗಲಾರೆ. ಸಿದ್ಧಾಂತ. ನಿಮಗೆ ತುಂಬ ಭಯ ಕಾಡಿದಂತಹ ಯಾವುದಾದ್ರು ಸನ್ನಿವೇಶ? ಭಯ ಎನ್ನುವಂಥದ್ದು ನನ್ನ ಒಡನಾಡಿ. ಆ ಭಯದಿಂದ ನನಗೆ ಬಾಲ್ಯದಿಂದಲೇ ಆ ಭಯ ನನಗೆ ಒಳ್ಳೆಯದನ್ನು ಮಾಡಿದೆ, ಭಯ ನನಗೆ ಕೆಟ್ಟದನ್ನು ಮಾಡಿದೆ. ನಾನು ಚಿಕ್ಕವನಿದ್ದಾಗ, ಒಂದು ಸಣ್ಣ ಉದಾಹರಣೆ, ಚಿಕ್ಕವನಿದ್ದಾಗ ಶಾಲೆಯಿಂದ ಬರ್ತಾ ಒಂದು ಬುಗುರಿ ಮರ ಇದೆ. ಆ ಬುಗುರಿ ಮರಕ್ಕೆ ಕಲ್ಲು ಬಿಸಾಡೋದು ನಾವು. ಆ ಬುಗುರಿ ಹಣ್ಣುಗಳೆಲ್ಲ ಕೆಳಗೆ ಬೀಳ್ತವೆ. ನಾನು ಬಹಳ ಖುಷಿಪಟ್ಟು ತಿಂತೇನೆ. ಒಮ್ಮೆ ನಾನು ಹಾಗೆ ಬಿಸಾಡಿದ ಕಲ್ಲು ಅಲ್ಲಿ ಇದ್ದಂಥ ಒಂದು ಹುತ್ತದ ಒಳಗೆ ಬಿತ್ತು ಅಂತ ನನಗೆ ಅನ್ನಿಸೋಯಿತು. ಅಯ್ಯೋ, ಇದ್ರ ಒಳಗಡೆ ನೇರ ಬಿತ್ತಲ್ಲ ಅಂತ. ಆವಾಗ ಸಣ್ಣದು ಭಯ ಆಯಿತು. ಅವತ್ತೇ ಸಾಯಂಕಾಲ ನನ್ನ ಮನೆಯ ಎದುರುಗಡೆ ಗೋಡೆಯಲ್ಲಿ ದೊಡ್ಡದೊಂದು ನಾಗರಹಾವು, ಬಹಳ ದೊಡ್ಡ ನಾಗರಹಾವು. ಅದು ಹಾಗೇ ನಿಂತಿದೆ. ನಮ್ಮನ್ನು ಯಾರನ್ನ ಕಂಡು ಅದು ಓಡ್ತಾ ಇಲ್ಲ, ಹಾಗೇ ನಿಂತಿದೆ. ಆವಾಗ ನನ್ನ ತಂದೆ ಈ ಹಳ್ಳಿಯ ಸಂಪ್ರದಾಯದ ಪ್ರಕಾರ ಅದ್ರ ಜೊತೆ ಮಾತುಕತೆ ಆಡಿದ್ರು. ನೋಡಿ, ಇಲ್ಲಿ ಮಕ್ಕಳು ಮರಿಗಳೆಲ್ಲ ಇದ್ದಾರೆ, ತುಂಬ ಹೆದರ್ಕೊಳ್ತಾ ಇದ್ದಾರೆ, ನೀನು ಯಾರಿಗೂ ತೊಂದರೆ ಮಾಡಬಾರ್ದು, ನೀನು ಹೋಗುವಂಥ ಪ್ರಾರ್ಥನೆ ಎಲ್ಲ ಮಾಡಿದರು. ಆದರೂ ಅದು ಹೋಗ್ತಾ ಇಲ್ಲ. ಆವಾಗ ನನಗನ್ನಿಸ್ತು, ಈ ಹಾವಿನ ದ್ವೇಷ 12 ವರ್ಷ ಅಂತ ಇದೆಯಲ್ಲ, ಈ ಹಾವು ಬೆಳಗ್ಗೆ ನಾನು ಹುತ್ತದಕ್ಕೆ ಕಲ್ಲು ಬಿಸಾಡಿದೆ ಅನ್ನುವಂಥ ಕಾರಣಕ್ಕೆ ಬಂದುಬಿಟ್ಟಿದೆ ಅಂತ ನನಗೊಂದು ಅನ್ನಿಸ್ಲಿಕ್ಕೆ ಶುರುವಾಯಿತು. ಅನ್ನಿಸ್ಲಿಕ್ಕೆ ಶುರುವಾದಾಗ ನನ್ನ ಮೈ ಇಡೀ ಒಂಥರ ಕಾವು ಬಂದ ಹಾಗೆ, ಬೆಂಕಿ ಬಂದ ಹಾಗಾಯಿತು. ರಾತ್ರಿ ನಾವು ನೇಕಾರರು, ನನ್ನ ಅಪ್ಪ ಒಂದು ಗುಳಿಯ ಮಗ್ಗದಲ್ಲಿ ನೇಯೋದು. ಆ ಗುಳಿ ಹತ್ರ ನಾನು ಮಲಗೋದು. ನನಗೆ ಅನ್ನಿಸೋದು, ನಾನು ಮಲಗಿದಾಗ ನನಗೆ ಅನ್ನಿಸೋದು ಆ ಗುಳಿ ಒಳಗಡೆ ಹಾವಿದೆ ಅಂತ. ಯಾವಾಗ ಬೇಕಾದರೂ ಅದು ನನ್ನನ್ನು ಅಟ್ಯಾಕ್ ಮಾಡ್ಬೋದು ಅಂತ. ಆ ಥರದಲ್ಲಿ ಆ ಒಂದು ಭಯ ನನಗೆ ಎಷ್ಟೋ ಕಾಲ ಇತ್ತು. ಯಾವತ್ತಾದರೂ ಜೀವನದಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ? ಪಶ್ಚಾತ್ತಾಪ ಅಂತಲ್ಲ, ನಾನು ಆಂಬಿಷಿಯಸ್ ಆಗಿದ್ದೆ. ಆದರೆ ಅನೇಕ ಘಟ್ಟಗಳನ್ನು ನನಗೆ ತಲುಪುವುದಕ್ಕೆ ಸಾಧ್ಯ ಆಗಲಿಲ್ಲ ಬದುಕಿನಲ್ಲಿ ಎನ್ನುವಂಥ ಒಂದು ಪಶ್ಚಾತ್ತಾಪ ಇವತ್ತಿಗೂ ಇದೆ. ಉಳಿದಂತೆ ನನ್ನ ಪಶ್ಚಾತ್ತಾಪ, ನಾನು ಮಾಡಿರುವಂಥ ಕೆಲಸಗಳೇ ನನಗೆ ಖುಷಿ ಇದೆ. ಹಾಗೆ ದೊಡ್ಡ ಪಶ್ಚಾತ್ತಾಪ ಅಂತೇನಿಲ್ಲ. ಒಂದು ವೇಳೆ ನಾನು ನಿರೀಕ್ಷಿಸಿದ ಮಟ್ಟಕ್ಕೆ ಏರಲಿಲ್ಲ ಅಂತಂದರೂ ಕೂಡ ನನಗೆ ನನ್ನಲ್ಲಿ
ಆ ಮಟ್ಟಕ್ಕೆ ಏರುವುದಕ್ಕೆ ಬೇಕಾದಂಥ ಡೈನಾಮಿಸಮ್ ಇಲ್ಲ ಎನ್ನುವಂಥ ಕಾರಣಕ್ಕೆ ನಾನು ಅದನ್ನು ಆ ಮಟ್ಟಕ್ಕೆ ಏರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನಾನು ಇದ್ದದರಲ್ಲಿ ತೃಪ್ತಿ ಇದೆ. ದುಃಖ ಆದದ್ದು ಇದೆ. ನನಗೆ ಬಹಳ ದುಃಖ ಆದದ್ದು ನನ್ನ ತಂದೆ ತೀರಿ ಹೋದಾಗ, ತಾಯಿ ತೀರಿ ಹೋದಾಗ ಅಲ್ಲ, ನನ್ನ ಗುರುಗಳು ತೀರಿ ಹೋದಾಗ ನಾನು ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ. ನನ್ನ PhD ಗುರುಗಳು ಡಾಕ್ಟರ್ ಶ್ರೀನಿವಾಸ ಅವರು, ಅವರಂದರೆ ಅವರಲ್ಲಿ ನಾನು ಜೀವವನ್ನೇ ಇಟ್ಟಿದ್ದೆ. ನನಗೂ ಅವರು ಬದುಕೊಟ್ರು. ನನ್ನ ಡಾಕ್ಟ್ರೇಟ್ನಲ್ಲಿ ಅವರು ಮಾಡುವಂಥ ದಿವಸಗಳಲ್ಲಿ ಅವರು ನನಗೆ ಕೊಟ್ಟಂಥ ಸಹಕಾರ ಇದೆಯಲ್ಲ, ಸಾಮಾನ್ಯ ಯಾರೂ ಕೂಡ ತನ್ನ PhD ಸ್ಟೂಡೆಂಟನ್ನು ಆ ಥರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಅವರು ನನ್ನನ್ನು ಅವ್ರ ಮನೆಯಲ್ಲಿ ಇಟ್ಟುಕೊಂಡು ನೋಡ್ಕೊಂಡಿದ್ದಾರೆ. ಅವರಿಗೊಂದು ಆಘಾತ ಆಗಿ ಅವರು ಬದುಕಿನಿಂದ ಹೊರಟು ಹೋದಾಗ ಆ ದಿವಸವನ್ನು ನನಗೆ ಪಬ್ಲಿಕ್ಕಲ್ಲಿ ಅಳೋದು ಅಂತ ಸಾಧ್ಯವೇ ಇಲ್ಲ ಹಾಗೆ ಮಾಡಲಿಕ್ಕೆ. ಆದರೆ ಆ ದಿವಸ ನಾನು ಪಬ್ಲಿಕ್ಕಲ್ಲಿ ಹತ್ಬಿಟ್ಟಿದ್ದೆ. ನನಗೆ ಕಂಟ್ರೋಲಿಗೆ ಬರಲಿಲ್ಲ ಅದು, ನನ್ನ ಗುರುಗಳು ಸತ್ತದ್ದು. ಇವತ್ತಿಗೂ ಕೂಡ ನನಗೆ ಅವನವರ ಹೆಸರು ಹೇಳಿದಾಗ ನನಗೆ ಭಾಳ ದುಃಖ ಆಗ್ತದೆ. ಅವರು ಹೋದ್ರಲ್ಲ ಕಾರಣ ಇಲ್ಲದೆ ಅಂತ. ಸರ್, ಒಂದು ಇಂಗ್ಲೆಂಡ್ ಕವನ ಪುಸ್ತಕದಿಂದ ಒಂದು ಕವನ ಓದಿ ಸರ್. ಹಾಂ, ಹೌದೇನೆ ಸಿರಿಯೇ, ಅದೆಲ್ಲ ಬಿಡು. ನ್ಯಾಯದ ಮಾತು ಹೇಳುತ್ತೇನೆ ಕೇಳು. ನಿನ್ನ ಅಚ್ಚುಮೆಚ್ಚಿನ ಮದುಮಗ ಬಸರೂರ ಬತ್ತಕೇರಿ ಅರಮನೆಯ ಬಾಲೆ ಕಾಂತು ಪೂಜರಿಗೆ ಪಟ್ಟದ ಆಡಳಿತ ಬಿಟ್ಟುಕೊಡು. ಸಿರಿ ಹೇಳ್ತಾಳೆ, ನಾನು ಕೈ ಹಿಡಿದ ನನ್ನ ಅಚ್ಚುಮೆಚ್ಚಿನ ಮದುಮಗ ಹೌದಾಗಿದ್ದರೆ ನನ್ನ ಕಷ್ಟ ಸುಖ ನೋಡುತ್ತಿದ್ದರು. ನಮ್ಮ ಮಗ ಸತ್ಯದ ಕುಮಾರ ಭೂಮಿಗೆ ಬಂದು 6 ವಾರವಾಯಿತು. ಒಮ್ಮೆಯಾದರೂ ಆ ಮಗುವಿನ ಮುಖ ನೋಡಬೇಕೆಂದು ಅನ್ನಿಸಿದೆ ಇವರಿಗೆ? ಕೇಳಿ. ನನ್ನ ಅಜ್ಜ ಅರಿಯಬನ್ನಾಯ ಬಿರ್ಮಾಳ್ವರು ಕಾಯಬಿಟ್ಟು ಕೈಲಾಸ ಸೇರಿದಾಗ ಹೆಣಕ್ಕೆ ಹೆಗಲು ಕೊಡಲು ಬರಬೇಕಿತ್ತು. ಬಂದಿದ್ರ? ಕೇಳಿ. ಅವರ ಕ್ರಿಯೆ ಹಿಡಿಯಲು ನಿಲ್ಲಬೇಕಿತ್ತು. ನಿಂತಿದ್ದರೆ? ಕೇಳಿ. ಪದಂಗಡಿ ಸೂಳೆ ಸಿದ್ದುವಿನ ಮನೆಯಲ್ಲಿ 3 ಹೊತ್ತು ಬಿದ್ದಿರುತ್ತಾರಲ್ಲ, ಇವರಿಗೆ ಹೆಂಡತಿ ಯಾಕೆ? ನಾನು ಕೊಡಲಾರೆ. ಕಾಂತಪುಂಜರು ಹೇಳ್ತಾರೆ, ಏಯ್ ಯಾರು ಹೆಣ್ಣೆ ಸಿರಿಯೇ, ಕೂಟದ ಕಳಕ್ಕೆ ಮರ್ಯಾದೆ ಕೊಟ್ಟು ಮಾತನಾಡದೆ ನಿಂತದ್ದೇ ತಪ್ಪಾಯಿತು. ಇವಳು ಸತ್ಯದ ಮಗಳಂತೆ ನಾಲಗೆ ಉದ್ದ ತೋರಿಸ್ತಾ ಇದ್ದಾಳೆ. ಕತ್ತರಿಸೇರು ನಾಲಗೆ. ಹಾ, ಸಿರಿ ಹೇಳ್ತಾಳೆ, ಇದು ನನ್ನ ನಾಲಗೆ ಅಲ್ಲ, ಪಂಜುರ್ಲಿಯ ನಾಲಗೆ, ತಿಳಿದುಕೊಳ್ಳಿ. ಇದೊಂದು ಪುಟ್ಟ ಸಂಭಾಷಣೆ ಭಾಗ. ಒಂದು ನೀವು ಬರೆದಂಥ 4-5 ಕವನ ಸಂಕಲನಗಳಲ್ಲಿ ಒಂದು ನಿಮಗೆ ತುಂಬ ಇಷ್ಟ ಆದಂಥ ಯಾವುದಾದ್ರು ಒಂದು ಕವನವನ್ನು ಓದ್ಬೋದು? ಹಾಂ, ನಾನು ಇಂಗ್ಲೆಂಡ್ ಕವನಗಳಲ್ಲಿ ಅಲ್ಲಿಯ ಕೆಲವು ಘಟನೆಗಳನ್ನಷ್ಟೇ ಇಟ್ಕೊಂಡು, ಅದನ್ನು ನೀವು ಪೂರ್ತಿ ಕವನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮುನ್ನುಡಿ ಬರೆದದ್ದು ಡಾಕ್ಟರ್ ಸತ್ಯನಾರಾಯಣ ಮಲ್ಲಿಪಟ್ನ. ಅವರು ಹೇಳಿದ್ದಾರೆ, ಇದು ಕನ್ನಡಕ್ಕೆ ಒಂದು ವಿಶೇಷ ಪ್ರಕಾರ ಇದು ಅಂತ. ಘಟನೆಗಳನ್ನಷ್ಟೇ ಇಟ್ಟುಕೊಂಡು ಕವನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ನಾನು. ಒಂದು ಘಟನೆ ವಧುಮಾನ ಅಂತ ಇದೆ. ಅದರ ಹೆಸರು ವಧುಮಾನ. ವರಮಾನ ಅಲ್ಲ ಇದು, ವರದಕ್ಷಿಣೆ ಅಲ್ಲ ಇದು, ವಧುಮಾನ. ಮೈಕಲ್ ತುಂಬ ವಾಚಾಳಿಯಾಗಿದ್ದ. ನೀವು ಭಾರತೀಯರು ಇಂಗ್ಲಿಷರಿಂದಲೂ ಕಲಿತಿಲ್ಲ ಪಾಠ. ಅದು ಹೇಗೆ ಮಾಡುವಿರೋ ಯೋಜಿತ ಮದುವೆ? ಒಬ್ಬರಿಗೊಬ್ಬರು ಹತ್ತಿರ ಬರದೆ, ಒಬ್ಬರನ್ನೊಬ್ಬರು ಅರಿತುಕೊಳ್ಳದೆ. ಅದಕ್ಕೆ ನಾನೆಂದೆ, ಇಂಗ್ಲೆಂಡಿನ ಮದುವೆ ಮುರಿಯಲಿಕ್ಕೆಂದೇ ಕಟ್ಟಿದ ಸೇತುವೆ. ಯೋಜಿತವಲ್ಲದೆ ಮದುವೆಗೆ ಮೊದಲೇ ಒಬ್ಬರನ್ನೊಬ್ಬರು ಅರಿತ ಜೋಡಿಗಳು ಮದುವೆ ಆಗುತ್ತಲೇ ಮುರಿದ ಕತೆಗಳು ಮನೆಗೊಂದಾದರೂ ಇಲ್ಲವೇ ಹೇಳು? ಮೈಕಲ್ ಹೇಳ್ತಾನೆ. ಮೈಕಲ್ಗೆ ಮಗಳಿರ್ತಾಳೆ. ನನ್ನ ಜೊತೆ ಆದಂಥ ಸಂಭಾಷಣೆ ಇದು. 4-5 ಗೆಳೆತನವಿದ್ದರೆ ಒಂದರ ಆಯ್ಕೆ ಹೊಂದುವುದು. ಒಂದನೇ ನಂಬಿ ಅರಿತವೆಂದರೆ ಬದುಕೇ ಬರ್ಬರವಾಗುವುದು. ನನಗೆ ದಿಗ್ಭ್ರಮೆ. 4-5 ಗೆಳೆಯರ ಹಿಂದೆ ನಿನ್ನ ಮಗಳು ಅಲೆಯಲೇಬೇಕೆ? ಮೈಕಲ್ ತುಂಬ ದುಃಖಿತನಂತೆ ಕಂಡ. ಎಷ್ಟು ಹೇಳಿದರೂ ಕೇಳದೆ ಅವಳು ಒಬ್ಬನ ಜೊತೆಗೆ ಅಲೆಯುವಳು. ಅವಳ ಆಯ್ಕೆಗೆ ಹೊಂದಿಕೆಯಾಗಲು 4-5 ಗೆಳೆಯರು ಬೇಕು. ನೀನು ಅವಳಿಗೆ ಹೇರಲೇಬೇಕು. ಮೈಕಲ್ ಒತ್ತಾಯಿಸಿದ.
ಇಷ್ಟೇ ಕವನ. ಇದರ ಮೂಲಕ ಒಂದು ಸಂದೇಶ ರವಾನೆ ಆಗ್ತದೆ. ಇಡೀ ಭಾರತೀಯ ಒಂದು ಮದುವೆಯ ಸಂಪ್ರದಾಯ ಏನು, ಒಂದು ಗಂಡ ಹೆಂಡತಿಯರ ನಡುವಿನ ಒಂದು ಗಟ್ಟಿ ಸಂಬಂಧ ಏನಿದೆ, ಹೌದು, ಅದಕ್ಕೆ ತೀರಾ ಸೂಚ್ಯವಾಗಿ ಹೌದು ನೀವು ಹೇಳ್ತಾ ಹೋದ್ರಿ. ಹೌದು, ಅದನ್ನು ಒಪ್ಪದೇ ಇದ್ದದ್ದಕ್ಕೆ ಪಶ್ಚಾತ್ತಾಪ ಪಟ್ಟುಕೊಂಡು ಅದಕ್ಕೊಂದು ಸಮಜಾಯಿಸಿಕೊಡುವ ರೀತಿಯಲ್ಲಿ ಮೈಕಲ್ ಹೇಳ್ಕೊಂಡು ಹೋಗ್ತಾನೆ. ಅದ್ಭುತವಾಗಿ. ಹಾಗೆ ಸರ್, 70ರ ಹೊಸ್ತಿಲಲ್ಲಿದ್ದೀರಿ. ಹಾಂ, ಇಲ್ಲಿವರೆಗಿನ ಸಾಹಿತ್ಯಿಕ, ಸಾಂಸ್ಕೃತಿಕ ರಂಗಪಯಣ ಏನು ಅನ್ನಿಸ್ತಾ ಇದೆ ನಿಮಗೆ? ಒಟ್ಟು ಜೀವನದ ಬಗ್ಗೆ ಏನು ಅನ್ನಿಸ್ತಾ ಇದೆ? ನನಗೆ, ನಾನು ಪಠ್ಯ ಪಾಠ ಮಾಡ್ತಿದ್ದೆ ಮಕ್ಕಳಿಗೆ. ಆ ಪಠ್ಯೇತರವಾದಂಥದ್ದು ಒಂದಿದೆಯಲ್ಲ, ಅದು ಅಂದರೆ ಈ ರಂಗಭೂಮಿ, ಈ ಥರ ಸಾಹಿತ್ಯ ಚಟುವಟಿಕೆಗಳು, ಇವು ನನ್ನನ್ನು ಬಹಳ ಸಂತೃಪ್ತನನ್ನಾಗಿ ಮಾಡಿದೆ. ಯಾಕಂದರೆ ಬದುಕಿನಲ್ಲಿ ನಾನು ಫ್ರೀಯಾಗಿ ಇರತಕ್ಕಂಥದ್ದು, ಒಂದು ರೆಸ್ಟ್ ಮಾಡೋದು, ಒಂದು ಆರಾಮಾಗಿ ಒಂದು ವಾರ ಎಲ್ಲೋ ಇರುವುದು, ಈ ಥರದ ಆಲೋಚನೆ ನನಗೆ ಬರಲೇ ಇಲ್ಲ. ನಾನು ಮನೆಯೊಳಗಡೆ ಕೂರೋದಕ್ಕೆ ಸಾಧ್ಯವೇ ಇಲ್ಲ. ಆ ಥರ ನನ್ನ ಬೆಳವಣಿಗೆ, ಬದುಕಿನ ಬೆಳವಣಿಗೆ ನನಗೆ ಎಲ್ಲವೂ ಖುಷಿ ಕೊಟ್ಟಿದೆ. ನಾನು ರಂಗಭೂಮಿ ಮಾಡಿರುವಂಥ ಕೆಲಸ ತುಂಬ ಶ್ರೇಷ್ಠ ಮಟ್ಟದಲ್ಲಿ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ನಾನು ಹೋಗಿರಲಿಕ್ಕಿಲ್ಲ. ಆದರೆ ನಾನು ಮಾಡಿರುವಷ್ಟು ಕೆಲಸ ಏನಿದೆಯಲ್ಲ, ಅದು ನನಗೆ ತೃಪ್ತಿ ಕೊಟ್ಟಿದೆ. ನಾನು ಶಾಲೆಗೂ, ನನ್ನ ಮಕ್ಕಳಿಗೂ, ನನ್ನ ವಿದ್ಯಾರ್ಥಿಗಳಿಗೂ ನಾನು ಹೆಚ್ಚು ಮೋಸ ಮಾಡಲಿಲ್ಲ. ಎಲ್ಲ ಕೆಲಸದ ಮಧ್ಯದಲ್ಲೂ ಕೂಡ ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನ್ನ ಕಾಳಜಿ ಇತ್ತು. ವಿದ್ಯಾರ್ಥಿಗಳು ಕೂಡ ಅದೇ ಕಾರಣಕ್ಕಾಗಿ ನನ್ನ ಬಗ್ಗೆ ಕೂಡ ಅಷ್ಟೇ ಕಾಳಜಿ ಇಟ್ಕೊಳ್ತಾ ಇದ್ದರು. ಮತ್ತು ರಂಗಭೂಮಿ, ಮತ್ತು ಈ ಸಿನಿಮಾ, ಮತ್ತು ಈ ಬರವಣಿಗೆ, ಇವೆಲ್ಲವೂ ಕೂಡ ನನ್ನನ್ನು ಒಂದು ಸಾಗರಕ್ಕೆ ಸೇರುವಾಗ ಎಲ್ಲವನ್ನು ಮೆಕ್ಕಲು ಮಣ್ಣನ್ನು, ಇನ್ನೊಂದನ್ನು ಮತ್ತೊಂದನ್ನು ಕೊಂಡು ಹೋಗ್ತಾ ಕೊನೆಗೆ ಸಾಗರ ಸೇರ್ತದಲ್ಲ, ಆ ಥರದಲ್ಲಿ ನನ್ನನ್ನು ನಾನು ಎಲ್ಲವನ್ನೂ ಕೂಡ ಜೊತೆಗೆ ಸೇರಿಸಿಕೊಂಡು ಪೋಣಿಸಿಕೊಂಡು 70ರ ಈ ಗಡಿಗೆ ಬರ್ತಾ ಇದ್ದೇನಲ್ಲ, ಮುಂದೆ ಇರುವಂಥದ್ದು ದೊಡ್ಡ ಸಾಗರ. ಅಲ್ಲಿಗೆ ನಾನು ಹೋಗಿ ಸೇರುವುದಕ್ಕೆ ನಾನು ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದ್ದೇನೆಯೇ ಅಂತ ಯಾರಾದರೂ ಕೇಳಿದರೆ, ನನ್ನ ಪಾಡಿಗೆ ನಾನು ಮಾಡಿಕೊಂಡಿದ್ದೇನೆ, ತೃಪ್ತಿ ಇದೆ ನನಗೆ ಅಂತ ನಾನು ಹೇಳ್ಬೋದು. ಅದೊಂದು ತುಂಬ ನನ್ನ ಬದುಕಿನ ದೊಡ್ಡ ಶ್ರೀಮಂತಿಕೆ ಅಂತ ಹೇಳಿದರೆ, ದೊಡ್ಡ ಸಂಪಾದನೆ ಅಲ್ವೇ ಅಲ್ಲ. ಮತ್ತು ಏನು ದೊಡ್ಡ ಐಷಾರಾಮಿ ಬಂಗಲೆ ಕಟ್ಟಿಕೊಂಡು ಬದುಕುವ ಕುರಿತು ಆಲೋಚನೆ ಮಾಡಿಲ್ಲ. ನಾನು ರಂಗಭೂಮಿಗಾಗಿ ನನ್ನ ಕೈಯಲ್ಲಿ ಏನಿದೆಯೇ ಅದರ ಒಂದು ಭಾಗವನ್ನು ಬಳಕೆ ಮಾಡ್ತಾ ಇದ್ದೆ. ಈ ಥರ ಯಾವುದೇ ಇವತ್ತಿಗೂ ಕೂಡ ನನಗಿಂತ ಬಹಳ ಕಷ್ಟದಲ್ಲಿರುವವ್ರನ್ನ ಕಂಡಾಗ ನನಗೇನಾದರೂ ಸ್ವಲ್ಪ ಕೊಟ್ಕೊಂಡು ನಾವು ಜೊತೆಗೆ ಬದುಕೋದಕ್ಕೆ ನನಗೆ ಬಹಳ ಇಷ್ಟ. ಅದನ್ನು ಸಾಧ್ಯವಾದಷ್ಟು ಮಾಡ್ತಾ ಬಂದಿದ್ದೇನೆ. ಆ ಥರದಲ್ಲಿ ಅನೇಕ ಗೆಳೆಯರನ್ನ ಸೇರಿಸ್ಕೊಂಡು ಅವ್ರ ಜೊತೆಗೆ ನಾನು ಒಂದಾಗುತ್ತಾ ಬದುಕನ್ನು ನಿಭಾಯಿಸ್ತಾ ಇದ್ದೇನೆ. ಚೆನ್ನಾಗಿ, ಖುಷಿಯಲ್ಲಿ, ಸಂತೃಪ್ತಿಯಲ್ಲಿ. ಅನೇಕ ನನಗೆ ಶಿಷ್ಯರಿದ್ದಾರೆ ಇವತ್ತಿಗೂ ಕೂಡ. ಯಾವತ್ತೋ ನನ್ನ ಕಾಲೇಜಿನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಇವತ್ತು ಕೂಡ ಚೆಂಗಪ್ಪ ಅಂತ ಒಬ್ಬ ಇದ್ದಾನೆ, ಆದ್ಯ ಕ್ರಿಯೇಷನ್ಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಏನೋ ಕೆಲಸಗಳನ್ನು ಮಾಡ್ಕೊಂಡಿದ್ದಾನೆ. ಅದು ಇವತ್ತಿಗೂ ನನ್ನನ್ನು ನಂಬಿದ್ದಾನೆ ಮತ್ತು ನಾನು ಆತನನ್ನು ಅಷ್ಟೇ ನಂಬಿದ್ದೇನೆ. ಅದೇ ಥರದಲ್ಲಿ ದಿಗಂತ ಅಂತ ಒಬ್ಬ ವಿದ್ಯಾರ್ಥಿ, ಅಥವಾ ಆ್ಯಂಟನಿ ಅನ್ನುವಂಥ ಒಬ್ಬ ವಿದ್ಯಾರ್ಥಿ, ಈ ಥರದಲ್ಲಿ ಅನೇಕ, ಕೀರ್ತನ ಅನ್ನುವಂಥ ಒಬ್ಬಳು ವಿದ್ಯಾರ್ಥಿನಿ, ಈ ಥರದ ಅನೇಕರು ನನ್ನ ಸುತ್ತಮುತ್ತ ಬೆಂಗಳೂರಲ್ಲೇ ಇದ್ದಾರೆ. ಅವರೆಲ್ಲರೂ ಕೂಡ ನಾನೊಂದು ಮಾತಿಗೆ ತುಂಬ ಪ್ರೀತಿಸ್ತಾರೆ. ಒಟ್ಟು ಬದುಕಿನಲ್ಲಿ ಒಂದಷ್ಟು ಗೆಳೆಯರನ್ನು ಪಡ್ಕೊಂಡಿದ್ದೇನೆ ಅನ್ನುವಂಥ ತೃಪ್ತಿ, ಬದುಕಿಗೆ ಒಂದು ಸ್ವಲ್ಪ ಕೊಟ್ಟಿದ್ದೀರಿ, ಬದುಕಿಂದ ಪಡ್ಕೊಂಡಿದ್ದೀರಿ. ಹೌದು, ಸಂತೃಪ್ತ ಜೀವನದಲ್ಲಿ. ಹೌದು. ತುಂಬ ಖುಷಿ ಆಯ್ತು ಸರ್.